Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ಸೊ ನನ್ನ ಹೆಸರು ಅಂಜನಿ. ಇವತ್ತು ನಾವು ಲವ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಒಂದು ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ಓಕೆ, ಸೊ ನೀವು ಇವತ್ತು ತುಂಬ ನಿಮ್ಮ ಪ್ರೀತಿ ಒಂದು ಅದ್ಭುತವಾಗಿ ನಿಮ್ಮ ಕರ್ಮ ಕ್ಲೀನ್ ಆಗಬೇಕು ಅಂದರೆ ಓಕೆನಾ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಪರ್ಸನ್ನ ನಿಮ್ಮ ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ವ್ಯಕ್ತಿನ ನೆನೆಸ್ಕೊಂಡು ಓಕೆನಾ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ ವ್ಯಕ್ತಿ ಬಗ್ಗೆ ಓಕೆನಾ. ಒಂದು ಪಾಸಿಟಿವ್ ಶೇಡ್ನ ಹಾಕಬೇಕಾಗಿರುತ್ತೆ ನಿಮ್ಮ ಬ್ರೈನಲ್ಲಿ. ಇದರಿಂದ ಅವರಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗುತ್ತೆ, ನಿಮ್ಮ ಲವ್ ಸ್ಟೋರಿ ಯಾವ ಒಂದು ದಾರಿಯಲ್ಲಿ ಹೋಗುತ್ತೆ ಮುಂದೆ ಅಂತ ನೋಡೋಣ ಓಕೆನಾ. ಸೊ ಇವಾಗ ಪಾಸ್ಟಲ್ಲಿ ಏನೇ ಆಗಿರಲಿ ಓಕೆ, ನಿಮ್ಮಲ್ಲಿ ಬದಲಾವಣೆ ಆಗೋದ್ರಿಂದ ನಿಮ್ಮ ಪಾರ್ಟ್ನರ್ನಲ್ಲಿ ಬದಲಾವಣೆಯನ್ನು ನೋಡ್ಬೋದು. ನಿಮ್ಮ ಲವ್ ಸ್ಟೋರಿ, ನಿಮ್ಮ ರಿಲೇಷನ್ಶಿಪ್ ಕರ್ಮ ತುಂಬ ಬೇಗನೆ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗ್ಬೋದಾಗಿರುತ್ತೆ ಓಕೆನಾ. ಸೊ ಅವರ ಬಗ್ಗೆ ಯಾವುದೇ ಡೌಟ್ಸ್ ಇಲ್ಲದೆ, ನಿಮ್ಮ ಪ್ರೀತಿ ಬಗ್ಗೆ ಯಾವುದೇ ಡೌಟ್ಸ್ ಇಲ್ಲದೆ ನೀವೀಗ ತುಂಬ ರಿಲ್ಯಾಕ್ಸ್ ಆಗಬೇಕು ಓಕೆ. ಈ ರೀಡಿಂಗ್ ಕಂಪ್ಲೀಟ್ ಆಗೋವರೆಗೂ ಟ್ರೈ ಮಾಡಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಥಾಟ್, ಸಿಂಗಲ್ ಥಾಟ್, ಅನುಮಾನ ಕೂಡ ಬರ್ದಿರಾ ಓಕೆನಾ ಇರೋದಕ್ಕೆ ಟ್ರೈ ಮಾಡಬೇಕಾಗಿರುತ್ತೆ ಓಕೆ. ಅವರ ಪ್ರಸ್ತುತದ ಭಾವನೆಗಳು ಹೇಗೆ ಬದಲಾಗ್ತವೆ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಪಿಚ್ಚೆ ಕಾರ್ಡ್ ಇರೋದಿಲ್ಲ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ಬೇಗ ಬೇಗ ಟ್ಯಾರೋಟ್ಗೆ ಕನೆಕ್ಟ್ ಆಗಿ ಓಕೆನಾ. ಸೊ ನಿಮ್ಮ ಪಾರ್ಟ್ನರ್ನ ಫಸ್ಟ್ ಲೆಟರ್ನ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ ಓಕೆನಾ. ಆ ಲೆಟರ್ ಜೊತೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಸೆಂಡ್ ಮಾಡಬೇಕಾಗಿರುತ್ತೆ. ಯೂನಿವರ್ಸ್ ಬೇಗ ನಿಮ್ಮಿಬ್ಬರ ಲವ್ ಎನರ್ಜಿನ ಒಂದು ಗುಡ್ ರಿಲೇಷನ್ಶಿಪ್ ಆಗಿ ಪರಿವರ್ತನೆ ಮಾಡುತ್ತೆ ಓಕೆ. ಎಸ್, ಸೊ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ ಅಲ್ವಾ. ಸೊ ತುಂಬ 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 ಕಾರ್ಡ್ಸ್ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು ಅಲ್ವಾ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಓಕೆ. ನಾನು ನಿಮ್ಗೊಂದು ಬ್ಯೂಟಿಫುಲ್ ಟಿಪ್ ಹೇಳ್ಕೊಡ್ತೀನಿ ಇವತ್ತು ನಿಮಗೆ ಓಕೆನಾ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಓಕೆ, ತುಂಬ ಮೆಸೇಜ್ ಮಾಡ್ತೀರಾ, ರೀಡಿಂಗ್ ತಗೊಳ್ತೀರಾ ಅಲ್ವಾ. ತಗೊಂಡು ಪಾರ್ಟ್ನರ್ ವಾಪಸ್ ಬರೋದಕ್ಕೆ ನಾನು ನಿಮಗೆ ವೆರಿ ಸೈಂಟಿಫಿಕ್ ಆಗಿ ಓಕೆನಾ ಒಂದು ಅದ್ಭುತವಾದಂತಹ ನಾಲೆಡ್ಜ್ ಕೊಡ್ತೀನಿ ಅಂದರೆ ಅದು ಮಾತ್ರ ಬೇಡ ಅಲ್ವಾ. ತುಂಬ ಜನ ತಗೊಳ್ಳೋರು ಇದ್ದಾರೆ, ಅವ್ರಿಗೋಸ್ಕರ ಮಾರ್ಚ್ 6 7 ಡೇಸ್ ಓಕೆನಾ, 2 hours ಅಥವಾ 1 hour 2 hours ಆಗ್ಬೋದು ಓಕೆನಾ. ರೆಕಾರ್ಡಿಂಗು ಸಿಗುತ್ತೆ. ಹೇಗೆ ನಮ್ಮ ರಿಲೇಷನ್ಶಿಪ್, ನೀವು ಯಾವ ಒಂದು ತೊಂದರೆಯಲ್ಲಿದ್ರೂ ನಿಮ್ಮ ರಿಲೇಷನ್ಶಿಪ್ ಹೀಗೆ ಉಲ್ಟಾ ಹೊಡೆದಿದ್ರೂ, ಮುಗ್ದೇ ಹೋಯ್ತು, ಬ್ರೇಕಪ್ ಆಗೋಗಿದ್ರೂ ಓಕೆನಾ, ದೂರ ಇದ್ರೂ ಓಕೆನಾ, ನಿಮ್ಮ ಕಡೆ ಆಲೋಚನೆ ಮಾಡಿ ಓಕೆನಾ. ಸ್ಟಾರ್ ಲೈಫ್ ನಿಮ್ದಾಗೋ ರೀತಿ, ನಿಮ್ಮ ಲವಲ್ಲಿ ನಿಮಗೆ ಫ್ರೀಡಮ್ ಸಿಗೋ ರೀತಿ, ಕಂಫರ್ಟ್ ಸಿಗೋ ರೀತಿ ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದೀನಿ ಕ್ಲಾಸ್ನ ಓಕೆನಾ. ಇದು 3rd ಬ್ಯಾಚ್ ಆಗಿರುತ್ತೆ. ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಬೇಕು ಅಂದರೆ ಮ್ಯಾಜಿಕಲ್ ರಿಲೇಷನ್ಶಿಪ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ ಓಕೆ. ಸೊ ಪಾಸಿಟಿವ್ ಸ್ಟಾರ್ಟ್ ಮಾಡಿದ್ದೀರಲ್ವಾ ಥಿಂಕ್ ಮಾಡೋದಕ್ಕೆ, ಹಂಗೆ ಇರಬೇಕು ಕಂಪ್ಲೀಟ್ ಆಗೋವರೆಗೂ ರೀಡಿಂಗ್ ಓಕೆ. ಏಸ್ ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂದರೆ ತುಂಬ ಚುರುಕಾಗಿ, ತುಂಬ ನೊಂದುಕೊಂಡು ಇಲ್ಲಿ ದೂರ ಆಗಿರುವ ಪ್ರೀತಿ ನಿಮ್ಮದು ಅಲ್ವಾ. ಕಷ್ಟ ಇದೆ ಪ್ರೀತಿ, ನಿಮ್ಮ ಪ್ರೀತಿ ಎಲ್ಲಿದೆ, ಕಿರೀಟ ಎಲ್ಲಿ, ಚಾಕು ಮೇಲೆ ಇದೆ ಕಿರೀಟ ಎಲ್ಲಿ, ನೋವಿನ ಮೇಲೆ ಪ್ರೀತಿನ ಹುಡುಕೊಂಡಿರುವಂತಹ ಜನರು ನೀವು. ಆ ಕಿರೀಟಗೆ ಇಲ್ಲಿ ಒಣಗೋಗಿರೋದೊಂದು ಏನು ಹೇಳ್ತೀವಿ ಎಲೆಗಳು, ಇಲ್ಲಿ ಚೆನ್ನಾಗಿರೋದೊಂದು ಅಲ್ವಾ. ಪ್ರೀತಿನ ಒಂದು ಕಪ್ಪಲ್ಲೋ ವಾಂಡ್ಸಲ್ಲೋ ಹುಡುಕೊಳ್ಳೋದು ಬಿಟ್ಟು ನೀವು ಸ್ವಾರ್ಡ್ಸ್ ಮೇಲೆ ಹುಡುಕಿದ್ದೀರಾ ಅಂದರೆ ನಿಮ್ಮ ಪ್ರೀತಿ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ. ಅದನ್ನು ನೋಡ್ತಿದ್ದೀನಿ ನಾನಿಲ್ಲಿ ಓಕೆನಾ. ಸೊ ಇದು ಏಸ್ ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತೆ ಅಂದರೆ ನಿಮ್ಮ ಪ್ರೀತಿ ಕಾರ್ಮಿಕ್ ಒಂದು ಪ್ಯಾಟ್ರನಿಂದ ನೀವು ಆ ಪ್ರೀತಿಯಲ್ಲಿ ಇವಾಗ ನೋಯ್ತಿದ್ದೀರಾ ಓಕೆನಾ. ಪ್ರೀತಿ ಎಲ್ಲಿದೆ ಅಂದರೆ ನೋವಲ್ಲಿ ಪ್ರೀತಿ ಇದೆ. ಯಾಕೆ, ಇದೊಂದು ಕಾರ್ಮಿಕ್ ಲೆಸನ್ ಓಕೆನಾ. ತುಂಬ ಅಟ್ಯಾಚ್ ಆಗಿದ್ದೀರಾ, ಕ್ರೌನ್ ಇಲ್ಲಿ ಇಲ್ಲಿ ಇಲ್ಲ, ಕೊನೆಯದಲ್ಲಿದೆ, ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ ಅಲ್ವಾ. ತುಂಬಾ ಹೋಗ್ಬಿಟ್ಟಿದ್ದೀರಾ 90% 95%ವರ್ಗೂ ನೀವು ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀರಾ ಆ ವ್ಯಕ್ತಿಗೆ ಇಲ್ಲಿ ಓಕೆನಾ. ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ ಓಕೆ. ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಆಗಬೇಕಂದ್ರೆ ನಿಮಗೆ ಇಲ್ಲಿ ತುಂಬ ಜನರ ತೊಂದರೆ ಬಂದಿದೆ
ಓಕೆ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಓಕೆನಾ? ಸೊ ನೀವು ಅವ್ರಿಗೆ ಥರ್ಡ್ ಪಾರ್ಟಿ ಆಗಿರ್ಬೋದು, ಅವರು ನಿಮಗೆ ಥರ್ಡ್ ಪಾರ್ಟಿ ಆಗಿರ್ಬೋದು. ನಿಮ್ಮ ಕಡೆಯಿಂದ ನೋಡಿದಾಗ ನಿಮ್ಮದು ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿ ಅಲ್ವಾ? ಬೇರೆಯವರು ನಿಮ್ಮ ಪ್ರೀತಿಯಲ್ಲಿ ಮೂರನೇ ವ್ಯಕ್ತಿ ಥರ್ಡ್ ಪಾರ್ಟಿ ಅಂತ ಹೇಳ್ತೀರಾ. ಆದರೆ ಅವ್ರ ಕಡೆಯಿಂದ ನೋಡಿದಾಗ ನೀವು ಥರ್ಡ್ ಪಾರ್ಟಿ ಅಂತ ನೋಡ್ತೀರಾ ಅಲ್ವಾ? ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಇದು ಒಂದು ನ್ಯೂಸ್ ಲವ್ ಸ್ಟೋರಿ, ಸ್ಟಾರ್ಟಿಂಗ್ ಲವ್ ಸ್ಟೋರಿ ಅಲ್ಲ, ಇದು ಪೇನ್ಫುಲ್ ಲವ್ ಸ್ಟೋರಿ. ಎಷ್ಟು ಪೈನ್ ಇದ್ರೂ ನಿಮಗೆ ಆ ಪ್ರೀತಿ ಬೇಕು ಅನ್ನೋ ಒಂದು ಕರ್ಮ ಕಾಡ್ತಿದೆ ಇಲ್ಲಿ. ನೋಡಿ, ಇಲ್ಲಿ 3 ಆಫ್ ವಾಂಡ್ಸ್ ಬಂದಿದೆ. ಪಾಸಿಟಿವ್ ಥಿಂಕಿಂಗ್. ನಾನು ಏನು ಹೇಳಿದೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಈ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ಪಾಸಿಟಿವ್ ಥಿಂಕ್ ಮಾಡಿ ಅಂತ. ಅಂದರೆ ಏನು ಅಂದರೆ, ಅವನು ನನಗೆ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಮೂರನೇ ವ್ಯಕ್ತಿ ಜೊತೆ ಇರ್ತಾನೆ. ಅವನಿಗೆ ಅವರ ಸಂಸಾರನೇ ಬೇಕು, ಅವ್ರ ಪೇರೆಂಟ್ಸೇ ಬೇಕು, ಅವನ ಜವಾಬ್ದಾರಿಗಳು, ಅವನ ಫ್ಯಾಷನ್, ಅವನ ವರ್ಕ್, ಅವನ ಮನಿ, ಅವನ ರೆಸ್ಪಾನ್ಸಿಬಿಲಿಟೀಸು ನನ್ನ ಕಡೆ ಬರೋದಿಲ್ಲ ಅನ್ನೋದೇ ನೀವು ಮಾಡುವಂತಹ, ಆ ರೀತಿ ಥಿಂಕ್ ಮಾಡದೇ ಇರುವಂಥದ್ದೇ ಒಂದು ಪಾಸಿಟಿವ್ ಥಿಂಕಿಂಗ್ ಆಗಿರುತ್ತೆ. 3 ಆಫ್ ವಾಂಡ್ಸ್ ಹೇಳೋದು ಥಿಂಕ್ ಮಾಡುವಂಥದ್ದು, ಪಾಸಿಟಿವ್ ಥಿಂಕ್ ಮಾಡುವಂಥದ್ದು. ಮೂರನೇ ವ್ಯಕ್ತಿ ಇದ್ರೂ ನಿಮ್ಮ ಅವರ ಮಧ್ಯೆ ಮೂರನೇ ಒಂದು ಸಂಬಂಧ, ಏನು ಹೇಳ್ತೀವಿ, ಜಾಬ್ ಆಗಿರ್ಬೋದು, ಅವ್ರದ್ದೇ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಓಕೆನಾ? ನೀವು ಅವರು ಮಾತ್ರ ಅಲ್ಲ. ಇನ್ನು ಪ್ರೀತಿ ಪ್ರಪಂಚ ಅಂದರೆ, ಪ್ರಪಂಚ ಅಂದಮೇಲೆ ಅವರ ಪ್ರಪಂಚನೂ ಇರುತ್ತೆ, ನಿಮ್ಮ ಪ್ರಪಂಚನೂ ಇರುತ್ತೆ. ಓಕೆನಾ? ಸೊ ಅದರಲ್ಲೂ ಪಾಸಿಟಿವಿಟಿನ ಹುಡುಕ್ಬೇಕಾಗಿದೆ ನೀವು. ಸ್ವಾರ್ಥಿಗಳಾಗಬೇಡಿ. ಪ್ರೀತಿ ಒಂದೇ ಶಾಶ್ವತವಲ್ಲ, ಬಟ್ ನಿಮ್ಗೆ ಇವಾಗ ಪ್ರೀತಿ ಒಂದೇ ಶಾಶ್ವತ. ನಿಮ್ಮ ಜೀವನ ಹೇಗಿದೆ ಅಂದರೆ ಅವ್ರಿಗೋಸ್ಕರ, ನಿಮ್ಮ ಕೆರಿಯರ್ನ, ನಿಮ್ಮ ಎಲ್ಲದನ್ನು ಮರೆತು ಬಿಟ್ಟಿರ್ತೀರ ನೀವು ಅಲ್ವಾ? ಕೆಲವರು ಮನಿಗೋಸ್ಕರ ಬದುಕ್ತಾರೆ. ನೀವು ಏನಕ್ಕೆ ಬದುಕಿದ್ದೀರಾ ಅಂತ ನಿಮ್ಮನ್ನ ಇವಾಗ ಕ್ವಶನ್ ಮಾಡ್ಕೊಂಡ್ರೆ, ಆ ವ್ಯಕ್ತಿಗೋಸ್ಕರ ಮಾತ್ರ ನಾನು ಬದುಕಿದ್ದೀನಿ, ಈ ಜನ್ಮ ಆ ವ್ಯಕ್ತಿಗೋಸ್ಕರ, ಅವರ ಪ್ರೀತಿನ ಪಡ್ಕೊಳ್ಳೋಗೋಸ್ಕರ ಅಂತ ನೀವೇ ಇಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಎಸ್, ಅದನ್ನ ನಾನು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 9 ಆಫ್ ವಾಂಡ್ಸ್ ಬಂದಿದೆ. ನೀವು ಆ ವ್ಯಕ್ತಿಗೆ ಕಾವಲು ಕಾಯುವಂಥದ್ದು, ಲಾಕ್ ಮಾಡಿ ಆ ವ್ಯಕ್ತಿ ಪ್ರೀತಿ ಎಲ್ಲಿಗೂ ಹೋಗದೇ ಇರೋ ರೀತಿ. ಓಕೆನಾ? ತುಂಬ ಸೆಲ್ಫಿಶ್ಗಳು ನೀವು ಇಲ್ಲಿ, ತುಂಬ. ಓಕೆನಾ? ಅಪೋಸಿಸಿವ್ನೆಸ್ ಜಾಸ್ತಿ ಇದೆ ನಿಮಗೆ ಇಲ್ಲಿ. ಓಕೆನಾ? ಆ ಪ್ರೀತಿ ಸಿಗೋಗೋಸ್ಕರ ನೀವು ಕಾವಲು ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕೂ ಸಹ ಆಗೋದಿಲ್ಲ. ಬಿಕಾಸ್ ನಿಮ್ಮನ್ನ ನೀವೇ ಒಂದೊಂದ್ಸಲ, ಓಕೆನಾ, ಅವ್ರನ್ನ ನಂಬಿಸಿ, ನಾವಿಬ್ರು ಜೊತೆಯಲ್ಲಿ ಇರೋಣ, ನಾವಿಬ್ರು ಲವ್ ಮಾಡೋಣ, ನಾವಿಬ್ರು ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ಗೆ ಹೋಗೋಣ, ಸಮಾಜ ಬೇಡ, ಫ್ಯಾಮಿಲಿ ಬೇಡ, ಕೆಲಸ ಬೇಡ. ಸೊ ಅಷ್ಟು ಮೂರ್ಖವಾಗಿ ಯೋಚನೆ ಮಾಡ್ತೀರಾ ಅಲ್ವಾ ನೀವು? ಅದು ಬೇಡ ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ. ಅದಕ್ಕೆ ನಿಮ್ಗೆ ನೋವು ಜಾಸ್ತಿ ಆಗ್ತಿದೆ. ಅವರೆಲ್ಲಾನು ಕ್ವಿಟ್ ಮಾಡಿ ನಿಮ್ ಜೊತೆ ಮಾತ್ರ ಇರ್ಬೇಕು ಅನ್ನೋ ಒಂದು, ಅಂದ್ರೆ ನಿಮ್ಗೆ ಅದು ದೇವರ ಉದ್ದೇಶ, ನಿಮ್ಮ ಆತ್ಮ ಉದ್ದೇಶ ಅಂತ ಹೇಳ್ಕೊಬಹುದು ನೀವು. ಬಟ್ ನೋಡೋದಿಕ್ಕೆ ಇದು ಸಮಾಜಕ್ಕೆ ವಿರುದ್ಧ, ಪ್ರಕೃತಿಗೆ ವಿರುದ್ಧ. ಓಕೆನಾ? ಸೊ ಆ ರೀತಿ ಬಂದಿದೆ. ಯು ಕಾಂಟ್ ಕಂಟ್ರೋಲ್ ಹಿಮ್, ಯು ಕಾಂಟ್ ಕಂಟ್ರೋಲ್ ಹರ್. ಓಕೆನಾ? ನೀವು ಅವಳನ್ನಾಗ್ಲಿ ಎಷ್ಟು ಕಂಟ್ರೋಲ್ ಮಾಡಬಲ್ಲಿರೋ ಅಷ್ಟೇ ಮಾಡಬಲ್ಲಿ. ಅದಕ್ಕೂ ಹೆಚ್ಚಿಗೆ ನೀವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನಿಮ್ಮದು ನ್ಯೂ ಲವ್ ಸ್ಟೋರಿ ಅಲ್ಲ, ಅಲ್ಲಿ ಪೇನ್ಫುಲ್ ಲವ್ ಸ್ಟೋರಿ ನಿಮ್ಮದು. ಓಕೆ? ಸೊ ಫ್ಯಾಮಿಲಿ ಕಾರ್ಡ್ ರಿವರ್ಸ್ ಬಂದಿದೆ. ಈ ವಿಚಾರದಲ್ಲಿ ನೀವು ಹ್ಯಾಪಿ ಇಲ್ಲ ನಿಮ್ಮ ಮನೆಯಲ್ಲಿ. ಓಕೆ? ಕಪ್ಸ್ ರಿವರ್ಸ್. ನೀವು ಬೇಕಾದ ಹಾಗೆ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡೋಕ್ಕೆ ಆಗ್ತಿಲ್ಲ. ಓಕೆ? ಅವರ ಜೊತೆ ಎಂಜಾಯ್ ಮಾಡಬೇಕು ಲೈಫು, ರಿಲೇಶನ್ಶಿಪ್ಪು, ಫೆಸ್ಟಿವಲ್ಸು, ಓಕೆ, ಟೆಂಪಲ್ಸ್ಗೆ ಹೋಗ್ಬೇಕು, ಶಾಪಿಂಗ್ ಹೋಗಬೇಕು, ಜೊತೆಯಲ್ಲಿ ಕೂತು ಊಟ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಯಾವುದು ಇಲ್ಲಿ ಅಷ್ಟು ಕಂಫರ್ಟೇಬಲ್ ಆಗಿ ಇಲ್ಲ ಅಲ್ವಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಬಟ್ ಚೇಂಜ್ ಆಗುತ್ತೆ. ಓಕೆ? ಬಿಕಾಸ್ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ ಅಲ್ವಾ? ಚೇಂಜ್ ಆಗುತ್ತೆ. ಓಕೆನಾ? ಸೊ ಪಾಸಿಟಿವ್ ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೆಗೆಟಿವಿಟಿಯಲ್ಲಿ ಪಾಸಿಟಿವ್ನ ಹುಡುಕೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ನಿಮಗೆ. ಓಕೆನಾ? ಸೊ ನಾನು ಪಾಸಿಟಿವಿಟಿನ ಹುಡುಕ್ತೀನಿ ಅಂತ ನೀವೆಲ್ಲ ಪ್ರಯತ್ನಗಳು ಮಾಡಿರ್ಬೋದು. ಬಟ್ ನೀವು ಪ್ರಯತ್ನಗಳು ಮಾಡುವಾಗ ನಿಮಗೆ ಭಾರಿ ನೆಗೆಟಿವಿಟಿ ಬರುತ್ತೆ, ಭಾರಿ ತೊಂದರೆ ಬರುತ್ತೆ ಅಲ್ವಾ? ಅದು ಯೂನಿವರ್ಸಲ್ ಎಕ್ಸಾಮ್ ಅಂತ ಹೇಳ್ತೀವಿ. ಅದರಲ್ಲಿ ಪಾಸ್ ಆದ್ರೇನೆ ನಿಮ್ಮ ರಿಲೇಶನ್ಶಿಪ್ ಹೀಗಿದ್ದು ಹೀಗಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೇಗೆ ಕಂಡಿಡ್ಕೋಬೇಕು, ಅದನ್ನ ಆ ಎಕ್ಸಾಮಲ್ಲಿ ಹೇಗೆ ಪಾಸ್ ಆಗಬೇಕು ಅಂತೆಲ್ಲ ನಾನು ನಿಮಗೆ ಮ್ಯಾಜಿಕಲ್ ರಿಲೇಶನ್ಶಿಪ್ 7 days ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ? ಸೊ ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ನೀವು ಅವ್ರನ್ನ ಎಷ್ಟು ಲಾಕ್ ಮಾಡೋಕ್ಕೋದ್ರೂ ಇಲ್ಲಿ ಸಾಧ್ಯ ಆಗೋದಿಲ್ಲ. ನಿಮ್ಮ ಸೆರಗಿಗೆ ಅವ್ರನ್ನ ಗಂಟಾಕೊಳ್ಳೋದು ಅಥವಾ ಅವರ ನಿಮ್ಮ ಕಂಟ್ರೋಲಲ್ಲಿ ಅವ್ರು ಇರೋ ಹಾಗೆ ಮಾಡೋದು ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ಈ ರಿಯಾಲಿಟಿನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನೀವು ಇನ್ನು ಹ್ಯಾಪಿಯಾಗಿ ಇಲ್ಲದೆ ನಿಮ್ಮ ಜೀವನನೇ ಮುಗ್ದೋಗ್ಬಿಡುತ್ತೆ. ಓಕೆನಾ? ಈ ಕರ್ಮ ಏನಿದೆ, ರಿಲೇಶನ್ಶಿಪ್ ಹ್ಯಾಪಿಯಾಗಿ ಇಲ್ಲ ಅನ್ನೋ ಒಂದು ಕರ್ಮನ ನೀವು ಅದನ್ನ ಕ್ಲೀನ್ ಮಾಡ್ಕೊಂಡು ನೀವು ಅವ್ರ ಜೊತೆ ಸೆಟ್ಲ್ ಆಗೋಷ್ಟರಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಎಲ್ಲ ಹೋಗಿ ರಿಟೈರ್ಮೆಂಟ್ ಬಂದ್ಬಿಡೋ ಟೈಮ್ ಬಂದ್ಬಿಡ್ತಿದೆ ಇಲ್ಲಿ. ಓಕೆನಾ? ಸೊ
ಒಂದು 10 ವರ್ಷ ಒದ್ದಾಡಿದ್ರೂನು ನಿಮ್ಮ ಪ್ರೀತಿಗೋಸ್ಕರ, ನಿಮ್ಗೆ ಇಷ್ಟವಾದ ಸೋಲ್ಗೋಸ್ಕರ ಬದುಕೋದಿಕ್ಕೆ. ಓಕೆ, ಸೊ 1 ಇಯರ್ ಬದುಕಿದ್ರೆ ಸಾಕಾಗಲ್ವಾ ಹೇಳಿ? ಅಥವಾ ನೀವು ಇನ್ನು 30, 35, 26 ಅನ್ಕೊಳ್ಳಿ, ಆ ಏಜಲ್ಲಿ ಇದ್ದೀರಾ ಅನ್ಕೊಳ್ಳಿ. ಓಕೆನಾ? ಸೊ ಬ್ರೇಕಪ್ಸ್ ಇಟ್ಸ್ ಕಾಮನ್. ಓಕೆ, ಸೊ 10 ವರ್ಷ, 5 ವರ್ಷ, ಎಷ್ಟು ವರ್ಷ ಬೇಕಾದ್ರೂ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಹ್ಯಾಪಿಯಾಗಿ ಹೀಗೆ ಹೀಲ್ ಮಾಡ್ಕೊಂಡು ನಿಮ್ಮ ಲೈಫ್ನ ತಗೋಬಹುದು. ಓಕೆನಾ? ಬದುಕ್ಬೋದು ನೀವು. ಓಕೆ, ಅದನ್ನೇ ಹೇಳ್ತೀವಿ ನಾವು ರಿಲೇಶನ್ಶಿಪ್ ಕರ್ಮ, ನಿಮ್ಮ ಸೋಲ್ ತಗೊಂಡ್ಬಂದಿರೋಂತಹ ಕರ್ಮ, ಅದು ಕ್ಲೀನ್ ಆಗ್ಬೇಕಾಗಿದೆ. ಓಕೆನಾ? ಅದನ್ನ ನೀವು ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ಕ್ಲೀನ್ ಮಾಡ್ಬೋದು. ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಒಂದೇ, ಮೆಡಿಟೇಷನ್ ಅಂದ್ರೂ ಒಂದೇ. ಓಕೆನಾ? ಸೊ ಇಲ್ಲಿ ನೋಡಿ 6 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ನೀವು ಆ ವ್ಯಕ್ತಿ ಜೊತೆ ನೀವು ನೊಂದು, ಓಕೆನಾ, ಆ ವ್ಯಕ್ತಿ ಜೊತೆ ಮುಂದೆ ಹೋಗಿ ದಡ ಸೇರುವಂಥದ್ದು. ಇದೆಲ್ಲ ಪರೀಕ್ಷೆ. ಸಮುದ್ರದಲ್ಲಿ ನೀವು ಹೋಗ್ತಾ ಇರುವಂಥದ್ದು, ನದಿಯಲ್ಲಿ, ನೀರಲ್ಲಿ, ನಿಮ್ಮ ಚುಚ್ಚು ನೋವುಗಳಿಂದ ನೀವು, ಓಕೆನಾ, ಇಲ್ಲೊಂದು ಕಿಡ್ ಇದೆ, ನಿಮಗೆ ಕಿಡ್ ಇರ್ಬೋದು, ಇಲ್ಲದೆ ಇರ್ಬೋದು. ಓಕೆನಾ? ಸೊ ಸಮುದ್ರದಲ್ಲಿ, ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ, ಈ ಕರ್ಮದಲ್ಲಿ ನದಿನ ದಾಟಿ ಹೋಗೋ ಅಂಥದ್ದು. ಓಕೆ, ಇದು ತಮಾಷೆ ಅಲ್ಲ. ಇಲ್ಲಿ ಲಗೇಜ್ಗಿಂತ ಸ್ವಾರ್ಡ್ಸ್ ಇದಾವೆ ನೋಡಿ, ಅಲ್ವಾ? ಈ ಬಟ್ಟೆ ಅಂದ್ರೆ ಸೆರಗು, ಐ ಥಿಂಕ್ ಬ್ಲಾಂಕೆಟ್ಸ್, ಏನೋ ಒಂದು ಫುಲ್ ಕ್ಲೋಸ್ ಕವರ್ ಮಾಡ್ಕೊಂಡಿದ್ದಾರೆ. ಅವರ ಮುಖ ತೋರಿಸೋದಕ್ಕೂ ಸಮಾಜಕ್ಕೆ ಆಗ್ತಿಲ್ಲ. ಅಲ್ಲಿ ಯಾರೂ ಇಲ್ಲ. ಯಾಕೆ ಹೇಳಿ? ಅವರ ಮನಸ್ಥಿತಿಗಳು, ಹೊರಗಿನ ಮನಸ್ಥಿತಿಗಳೆಲ್ಲ, ಅವರ ಕ್ವಶನ್ಸ್ ಎಲ್ಲ ನೀವೇ ಸ್ಕ್ರಿಪ್ಟ್ ಮಾಡಿ ರೆಡಿ ಮಾಡಿರ್ತೀರಾ ಅಲ್ವಾ? ಅವ್ರು ಹೀಗ್ ಅನ್ಬೋದು, ಅವ್ರ ಹಾಗ ಅನ್ಬೋದು ಅಂತ, ಅಲ್ವಾ? ಅದಕ್ಕೆ ಅದು ತುಂಬಾ ಕಷ್ಟ ಇದೆ. ನೀವು ಈ ಒಂದು ನೆಗೆಟಿವಿಟಿ ಫೀಲ್ಡ್ ಇಂದ ಹೊರಗಡೆ ಹೋಗಿ ದಡ ಸೇರೋದಿಕ್ಕೆ, ಅಲ್ವಾ? ತುಂಬಾ ಕಷ್ಟ ಇದೆ. ಮೊದಲು ನೀವು ಮಾನಸಿಕವಾಗಿ ತಯಾರಾಗಬೇಕು ನಿಮ್ಮ ದಡ ಸೇರೋದಿಕ್ಕೆ, ನಂತರನೇ ನೀವು ರಿಯಾಲಿಟಿಯಲ್ಲಿ ದಡ ಸೇರೋದಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ದ ಸ್ಟಾರ್ ಕಾರ್ಡ್ ಬಂದಿದೆ ಇಲ್ಲಿ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ. ಬ್ಯಾಲೆನ್ಸ್ ಮಾಡ್ತೀರಾ ನೀವು ವಾಟರ್ನ, ಇಲ್ಲಿ ನೋಡಿ. ಓಕೆ, ಫ್ರೀಡಮ್ ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿ, ಶಾಂತಿ ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿ, ಅಲ್ವಾ? ಸ್ಟಾರ್ ಆಗಿರುತ್ತೆ ನಿಮ್ಮ ಪ್ರೀತಿಯಲ್ಲಿ. ಓಕೆನಾ? ನಿಮಗೆ ಬೇಕಾದ, ನೀವು ಮಿಸ್ ಮಾಡ್ಕೊಂಡಿರುವಂತಹ ಪ್ರತಿಯೊಂದು ಪ್ರೀತಿ ಎಮೋಷನ್ ನಿಮಗೆ ಇಲ್ಲೇ ಸಿಗುತ್ತೆ ಅಂತ ಇವತ್ತು ನಾನು ಟ್ಯಾರೋಟಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ 1, 2, 3, 4, 5, 6 ಇದೆ ಅಲ್ವಾ? ಜೂನಲ್ಲಿ ಒಂದು ಚೇಂಜಸ್, ಓಕೆನಾ, ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಏನೋ ಒಂದು ಪಾಸಿಟಿವ್ ಕಮ್ಯುನಿಕೇಶನ್ ಆಗಿರ್ಬೋದು. ಓಕೆನಾ? ಯಾವುದೋ ಒಂದು ರೀತಿ ನಿಮಗೆ ಒಂದು ಖುಷಿ ಕೊಡುವಂತಹ ಒಂದು ಕಾರ್ಮಿಕ್ ಬದಲಾವಣೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಮತ್ತಷ್ಟು ಕಾರ್ಡ್ಸ್ನ ನೋಡೋಣ ನಾವಿವತ್ತು. ಎಸ್, ಈಗ ಟ್ಯಾರೋ ಟ್ರೀಡಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವರು ಬಂದ್ಬಿಡ್ತಾರೆ ನಮ್ಮ ಕಡೆ, ಎಸ್ ಅನ್ನೋನ, ಅವರು ಬಿಟ್ಬಿಡ್ತಾರೆ ನನ್ನನ್ನು. ಆ ರೀತಿ ಮನ್ಸು ಬೇಡ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಕನೆಕ್ಟ್ ಆಗಿ. ಓಕೆನಾ? ನಿಮ್ಮ ಸಬ್ ಕಾನ್ಷಿಯಸ್ ಅಲ್ಲಿ ಏನಿದೆ, ಒಂದು ನಿಮ್ಮ ಕಾರ್ಮಿಕ್ ಲವ್ ಕಾರ್ಮಿಕ್, ರಿಲೇಶನ್ಶಿಪ್ ಕಾರ್ಮಿಕ್, ಓಕೆನಾ, ಅದೆಲ್ಲ ಕಾರ್ಡ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದು ತುಂಬಾ ಡಿಫ್ರೆಂಟ್. ಆಸ್ಟ್ರಾಲಜಿ, ನ್ಯೂಮರಾಲಜಿ, ಓಕೆನಾ, ಪಾಮಿಸ್ಟ್ರಿ, ಎಲ್ಲದಕ್ಕೂ. ಓಕೆನಾ? ಸೊ ಕಾವೇರಿ ಶಾಸ್ತ್ರ ಅಂತ ಹೇಳ್ತೀವಿ, ಇನ್ನೂ ತುಂಬಾ ಹೇಳ್ತೀವಿ ಅಲ್ವಾ? ದೇವಸ್ಥಾನದಲ್ಲಿ ತುಂಬಾ, ಅಂದ್ರೆ ಅವೆಲ್ಲ ಸುಳ್ಳು ಅಂತ ಹೇಳ್ತಿಲ್ಲ ನಾನು, ಬಟ್ ಇದು ಲೈಫಲ್ಲಿ ಬದಲಾಗಬೇಕು. ನಾವು ಸ್ಪಿರಿಚುವಲಿ, ಎನರ್ಜಿ ವೈಸ್, ಕಾರ್ಮಿಕ್ ವೈಸ್ ನಮ್ಮ ಕರ್ಮನ ಕ್ಲೀನ್ ಮಾಡ್ಕೊಂಡು ಬದಲಾಗಬೇಕು ಅನ್ನೋದು ಟ್ಯಾರೋಟ್. ಓಕೆನಾ? ಹೇಗೆ ಅಂದ್ರೆ, ಮದುವೆ ಎಲ್ಲರೂ ಓಕೆ ಮಾಡಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ, ಇನ್ನೇನು ಮದುವೆ ಆಗ್ಬಿಡುತ್ತೆ ಅಂತ ಎಲ್ಲರೂ ನಂಬಿಟ್ಟಿದ್ದಾರೆ. ಜಸ್ಟ್ ಸಿಂಪಲ್ ಒಂದ್ಸಲ ನೋಡೋಣ ಅಂತ ಟ್ರೈ ಮಾಡಿ, ಒಂದು ಕ್ವಶನ್ ತಗೊಂಡು ನೋ ಇಟ್ಸ್ ಆಗಲ್ಲ ಅಂದ್ರೆ, ಇವಾಗ ಎಲ್ಲರೂ ಹೇಳ್ತಿದ್ದಾರೆ ಆಗಲ್ಲ ಅಂತ. ಹೇಗೆ ಹೇಳ್ಬಿಡ್ತೀರಾ? ಇನ್ನು ಸ್ವಲ್ಪ ದಿನದಲ್ಲಿ ಎಂಗೇಜ್ ಆಗುತ್ತೆ, ಮದುವೆ ಆಗುತ್ತೆ ಅಂತಾರೆ. ಇಲ್ಲ, ಆಗಲ್ಲ. ಸೊ ನೆಕ್ಸ್ಟ್ ವೀಕಿಂದ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ಹೇಗಾಯ್ತು? ನಾನು ಹೇಳಿದ್ದಕ್ಕಾಯ್ತಾ? ಟ್ಯಾರೋ ಹೇಳಿದ್ದಕ್ಕಾಯ್ತಾ? ಎನರ್ಜಿ ಆ ರೀತಿ ಇದೆ. ಮೊದಲೇ ಕಂಡುಹಿಡಿಯುತ್ತೆ ಟ್ಯಾರೋಟ ಎನರ್ಜಿನ. ಓಕೆನಾ? ಆ ರೀತಿ. ಸೊ ಇಲ್ಲಿ ನೋಡಿ, ಅಂಡರ್ಸ್ಟ್ಯಾಂಡಿಂಗ್, ಐ ಸಿ ಯು ಯುವರ್ ಸೈಡ್ ಆಫ್ ದ ಸ್ಟೋರಿ ಅಂತ. ಅಂದ್ರೆ ಒಂದು ಕಡೆ ಅವರ ಪ್ರೀತಿ ಮಾತ್ರ ನೀವು ಒಂದು ಕಡೆ ಮಾತ್ರ ನೋಡುವಂಥದ್ದು, ಅಥವಾ ಅವರು ನಿಮ್ಮ ಪ್ರೀತಿನ ಒಂದು ಕಡೆಯಿಂದ ಮಾತ್ರ ನೋಡ್ತಿದ್ದಾರೆ, ಮತ್ತೊಂದು ಕಡೆಯಿಂದ ನೋಡ್ತಿಲ್ಲ. ಇವಳು ಯಾವಾಗ್ಲೂ ಪ್ರೀತಿ ಬೇಕು, ನನ್ನ ಜೊತೆ ಇರಬೇಕು, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋ ಮನಸ್ಥಿತಿಯಲ್ಲಿ ನೋಡ್ತಿದ್ದಾರೆ. ಅವಳ ಒಳಗಿನ ನೋವು, ನೀವು ಅವರ ಪ್ರೀತಿಯಿಂದ ದೂರ ಇರೋದ್ರಿಂದ ಅವ್ರು ಎಷ್ಟೆಲ್ಲ ನೋವು ಪಡ್ತಿರ್ಬೋದು. ಅವರಲ್ಲೂ ಒಂದು ಮಗು ಇದೆ. ಓಕೆನಾ? ಆ ನೋವನ್ನ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಯೂನಿವರ್ಸಲ್ಲಿ ಬ್ಲೆಸ್ ಮಾಡ್ತಿದೆ. ಓಕೆನಾ? ಅಥವಾ ನೀವು ಅನ್ಕೊಳ್ಳಿ, ಓಕೆನಾ, ಅವರ ಪ್ರೀತಿನ ಮಾತ್ರ ಎಕ್ಸ್ಪೆಕ್ಟ್ ಮಾಡೋ ನೀವು
ಅವರ ಇನ್ನೊಂದು ಪಾರ್ಟ್ ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕಾಗಿರುತ್ತೆ. ಅವ್ರಿಗೆ ಇನ್ನೊಂದು ಲೈಫ್ ಇದೆ. ಅವರ ಅಂತರಾಳದ ಧ್ವನಿ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಫ್‌ಕೋರ್ಸ್ ಹೌದು, ಪ್ರೀತಿ ಬೇಕು, ನಿಮ್ ಜೊತೆ ಇರ್ಬೇಕು, ಲೈಫ್ ಇರ್ಬೇಕು. ಬಟ್ ಇನ್ನ ಅರ್ಧ ಫೇಸ್ ಮಗು ಇದೆ ಇಲ್ಲಿ. ಮಗು ಅಂದ್ರೆ ಅವ್ರದ್ದೇ ಒಂದು ಲೈಫ್ ಇರುತ್ತೆ ಅಲ್ಲಿ ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟು ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತೀರಾ? ಬಟ್ ನೀವಿನ್ ಮುಂದೆ ಅಂಡರ್‌ಸ್ಟ್ಯಾಂಡಿಂಗ್‌ಗೆ ಬರ್ತೀರಾ. ಹೌದು, ನೀವ್ ಯೋಚನೆ ಮಾಡ್ತಿರೋ ತಪ್ಪು ಅಥವಾ ಅವ್ರು ಯೋಚನೆ ಮಾಡ್ತಿರೋ ತಪ್ಪು. ಅವರ ಇನ್ನೊಂದು ಸೈಡ್ ಆಫ್ ಸ್ಟೋರಿನ ನಾವು ಅರ್ಥ ಮಾಡ್ಕೊಳ್ಳೋದು, ಓಕೆನಾ? ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಇಲ್ಲಿ, ಅಥವಾ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ ನಿಮ್ಗೆ, ಓಕೆನಾ? ಸೊ ಇನ್ನು ಏನ್ ಹೇಳ್ಬೋದು ಅಂದ್ರೆ ಈ ಕಾರ್ಡ್‌ಗೆ, ಅವ್ರಿಗೂ ಪ್ರೀತಿನ ನಿಮ್ಮ ಹತ್ರನೇ ಒಂದು ಅದ್ಭುತವಾದಂತಹ ನಿಜವಾದ ಸೋಲ್‌ಮೇಟ್ ಎನರ್ಜಿ ಹೊಂದಿರುವ ಪ್ರೀತಿ ಇದೆ ಅಂತ ಅವ್ರಿಗೂ ಗೊತ್ತು. ಓಕೆ, ನಿಮ್ಮ ಹತ್ರ ಇದ್ರೆ ಒಂದು ಮಗು ರೀತಿ ಆಗ್ಬಿಡ್ತಾರೆ, ನೋವೆಲ್ಲ ಮರ್ತು ಬಿಡ್ತಾರೆ, ಖುಷಿಯಾಗಿರ್ತಾರೆ ಅಲ್ವಾ? ಯಾವ ಚಿಂತೆನೂ ಇರೋದಿಲ್ಲ. ಆಸ್ತಿ, ಮನಿ, ಅವರು ಇವರು ಯಾವ ತಲೆನೋವು ಇರೋದಿಲ್ಲ ಅಲ್ವಾ? ಆದ್ರೆ ಬಟ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ನೀವು ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ಪ್ರೀತಿ ಬಗ್ಗೆನೇ ಮಾತಾಡ್ತಾಳೆ ಇವಳು, ಯಾವಾಗ ರಿಯೂನಿಯನ್ ಆಗೋಣ, ಮದ್ವೆ ಆಗೋಣ ಅನ್ನೋದ್ರ ಬಗ್ಗೆ ಮಾತಾಡ್ತಾಳೆ. ಒಂದ್ ರೀತಿ ಅದು ಆ, ನಿಮ್ಮ ರೆಸ್ಪೆಕ್ಟ್ ಕಡಿಮೆ ಆಗ್ತಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ ಅದರಿಂದ. ಬಟ್ ಅವರು ನೀವು ಆ ರೀತಿ ಮಾತಾಡೋದ್ರ ಹಿಂದೆನೋ ಒಂದು ಸ್ಟೋರಿನ, ಅವಳು ಯಾವ ರೀತಿ ಒಂದು ನೋವನ್ನ ಹೊಂದಿದ್ದಾಳೆ ನನ್ನ ಜೊತೆ ಇಲ್ದೆ, ಅವನು ಯಾವ ರೀತಿ ಒಂದು ನೋವಿನ ಹೊಂದಿರ್ತಾನೆ ನನ್ನ ಜೊತೆ ಇಲ್ದೆ, ಅವರ ಕಡೆನೂ ನಿಂತು ಯೋಚನೆ ಮಾಡೋಣ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಬರೋ ಅಂಥದ್ದು. ಓಕೆ, ವ್ಯಾಲ್ಯೂಸ್ ಇದೆ. ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್. ಇಲ್ಲಿ ಮನಿನೂ ಇದೆ, ಓಕೆನಾ? ಮನಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಮನಿ ವಿಚಾರದಲ್ಲಿ ಡಿಫ್ರೆನ್ಸ್ ಇರ್ಬೋದು, ಅಥವಾ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು. ನಿಮ್ದು ಹೈ ಕ್ಯಾಸ್ಟ್, ಅವ್ರದ್ದು ಲೋ ಕ್ಯಾಸ್ಟ್ ಆಗಿರ್ಬೋದು, ಅಭ್ಯಾಸಗಳು ಬೇರೆ ಇರ್ಬೋದು, ಊರು ದೂರ ಇರ್ಬೋದು, ಓಕೆನಾ? ಅದು ಈಕ್ವಲ್ ಅಲ್ಲ. ನಿಮ್ಮ ಸಂಬಂಧಗಳೇ ಬೇರೆ ಇರ್ಬೋದು. ಓಕೆ, ಒಂದು ವರಸೆ ಅಂತ ಹೇಳ್ತೀವಲ್ಲ, ಅದು ರಾಂಗ್ ಇರ್ಬೋದು. ಇದರಿಂದ ನಿಮ್ಗೆ ವ್ಯಾಲ್ಯೂ ಬರೋದಿಲ್ಲ ಸಮಾಜದಲ್ಲಿ, ನಿಮ್ಮ ಪ್ರೀತಿಯಲ್ಲಿ, ಅಥವಾ ಏಜ್ ಅಲ್ಲೂ ಹೇಳ್ಬೋದು. ಓಕೆ, ಇವರು ಸಣ್ಣ ಏಜು, ಅವರು ದೊಡ್ಡ ಏಜು, ಹುಡುಗಿಗಿಂತ ಚಿಕ್ಕವನು ಅಲ್ವಾ? ಅಥವಾ 10 ವರ್ಷ 15 ವರ್ಷ ದೊಡ್ಡವನು ಅಲ್ವಾ ಹುಡುಗಿಗಿಂತ. ಆ ರೀತಿ ಒಂದು ಡಿಫ್ರೆನ್ಸಸ್, ಟೂ ಮೆನಿ ಡಿಫ್ರೆನ್ಸಸ್. ಮನಿ ಒಂದೇ ಅಲ್ಲ ಇಲ್ಲಿ. ಹುಡುಗಿ ಹತ್ರ ಮನಿ ಚೆನ್ನಾಗಿದೆ, ಹುಡುಗ ಹತ್ರ ಮನಿ ಇಲ್ಲ, ಅವರಿಬ್ರದ್ದು ಸ್ಟೇಟಸ್ ಒಂದಾಗೋದಿಲ್ಲ ಇಲ್ಲಿ. ಓಕೆ, ಅದನ್ನ ನೋಡ್ಬೋದು ನಾವು. ಅಷ್ಟೇ ಅಲ್ಲ, ಅವರ ಫ್ಯಾಮಿಲಿ, ಇವರ ಫ್ಯಾಮಿಲಿ ಡಿಫ್ರೆನ್ಸಸ್, ಅದು ಸಮಾಜದ ಒಪ್ಪಿಗೆಗೆ ಒಳಗಾಗೋದೇ ಇಲ್ಲ. ಓಕೆ, ಆ ರೀತಿ ನಿಮ್ಗೆ ವಿಚಿತ್ರ ಅನಿಸದೇ ಇರೋದು, ನಿಮ್ಮ ಪ್ರೀತಿ ಅನ್ನೋ ಒಂದು ಕಣ್ಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿರ್ತೀರ ನೀವು ಪ್ರೀತಿ ಅನ್ನೋ ಗುಂಗಲ್ಲಿ. ಸಮಾಜಕ್ಕೆ ಡಿಫ್ರೆಂಟ್ ಅನ್ಬೋದು ಅಲ್ವಾ? ಕನ್ಫ್ಯೂಷನ್ಸ್, ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ನಿಮ್ಗೇನೆ ತುಂಬಾ ವಿಚಿತ್ರ ಅನ್ನಿಸ್ತಿದೆ ನಿಮ್ಮ ಲವ್ ಸ್ಟೋರಿ, ನಿಮ್ಮ ಪೇನ್ಫುಲ್ ಲವ್ ಸ್ಟೋರಿ, ನಿಮ್ಮ ಯುದ್ಧದ ಒಂದು ಲವ್ ಸ್ಟೋರಿ. ನೀವು ಸಮಾಜದ ಜೊತೆ ಯುದ್ಧ ಮಾಡಬೇಕು, ನಿಮ್ಮ ಪ್ರೀತಿ ಜೊತೆ ನೀವು ಯುದ್ಧ ಮಾಡಬೇಕು, ನಿಮ್ಮ ಕರ್ಮ ಜೊತೆ ನೀವು ಯುದ್ಧ ಮಾಡಬೇಕು, ನಿಮ್ಮ ಎಮೋಷನ್ಸ್ ಜೊತೆ ನೀವು ಇಲ್ಲಿ ಯುದ್ಧ ಮಾಡಬೇಕು ಅಲ್ವಾ? ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ಸಖತ್ ಕಾರ್ಮಿಕ್ ಇದೆ ನಿಮ್ಮ ಲವ್, ನಿಮ್ಮ ಸೋಲ್ ತಗೊಂಡ್ಬಂದಿರುವಂತಹ ನಿಮ್ಮ ಲವ್ ಅಲ್ಲಿ ಅಲ್ವಾ? ಸೊ ಲೆಟ್ಸ್ ಸಿ, ಪಾಸಿಟಿವ್ ಆಗಿ ಹೇಳಿ. ಓಕೆ, ಅವ್ರಿಗೆ ಗೊತ್ತಿರೋದು ಅವ್ರಿಗೆ ಹೇಳಿ ನಾವು ಪಡಿಸ್ತಾ ಇದ್ದಾವೆ ಇವತ್ತು ಏಂಜಲ್ಸು. ಓಕೆ, ಪಾಸಿಟಿವ್ನ ಹೇಳಿ ಅವ್ರಿಗೆ ಗೈಡ್ ಮಾಡಿ ಏಂಜಲ್ಸ್ ಪ್ಲೀಸ್. ಅವರು ಈ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ಒಂದು ನೆಗೆಟಿವ್ ಥಾಟು ಬರದೇ ಇರೋ ರೀತಿ ಇರ್ತಾರೆ ಅಂತ ಹೇಳಿದ್ರು. ಓಕೆ, ದ ಹ್ಯಾಂಗ್ಡ್ ಮ್ಯಾನ್, ಏಸ್ ಆಫ್ ಕಪ್ಸ್, 5 ಆಫ್ ಸ್ವಾರ್ಡ್ಸ್ ರಿವರ್ಸ್, 2 ಆಫ್ ವಾಂಡ್ಸ್. ವಾವ್, ನೋಡಿದ್ರ ಪಾಸಿಟಿವ್ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಬಂತು. ದ ಹ್ಯಾಂಗ್ಡ್ ಮ್ಯಾನ್ ನೋಡಿ, ಇಲ್ಲಿ ಸನ್ ಎನರ್ಜಿ ಅವ್ರಿಗೆ ಸಿಗ್ತಿದೆ, ಬಟ್ ಅವ್ರು ಏನ್ ಮಾಡ್ತಿದ್ದಾರೆ, ಅದನ್ನ ರಿವರ್ಸ್ ತಗೊಳ್ತಾರೆ. ನಿಮ್ಮ ಲವ್ ಎನರ್ಜಿ ನಿಮ್ಗೆ ಸಿಗುತ್ತೆ, ಅದನ್ನ ಏನ್ ಮಾಡ್ತೀರಾ, ಸರಿಯಾಗಿ ನೋಡ್ತೀರಾ, ರಿವರ್ಸ್ ತಗೊಳ್ಳೋ ಅಂಥದ್ದು. ಟೈಮ್ಗೆ ಕರೆಕ್ಟಾಗಿ ನಿಮ್ಗೆ ಆ ವ್ಯಕ್ತಿಯಿಂದ ಒಂದು ಲವ್ ಪ್ರಪೋಸಲ್ ಬಂತು, ಮೆಸೇಜ್ ಬಂತು, ಪಾರ್ಟ್ನರ್ ಆಗೋ ಅವಕಾಶ ಬಂತು. ಆವಾಗ ನೀವು ಯಾವುದೇ ಒಂದು ನಿರ್ಧಾರ ತಗೊಳ್ದೀರಾ ಏನ್ ಮಾಡಿದೀರಾ, ಇಲ್ಲಿ ಲೇಟಾಗಿ ಎಲ್ಲ ಮುಗ್ದೋಯ್ತು ಅಂದಾಗ, ಓಕೆನಾ, ತಲೆ ಕೆಳಗಾಗಿ ಯೋಚನೆ ಮಾಡಿ ಇಲ್ಲಿ ನಿರ್ಧಾರ ತಗೊಳ್ಳೋ ಅಂಥದ್ದು. ಇದು ನಿಮ್ ಒಂದು ಸ್ಪಿರಿಚುವಲ್ ಪಾಸ್ ಅಂತ ಹೇಳ್ಬೋದು ಇದನ್ನ. ಓಕೆನಾ, ಈ ಕಾರ್ಮಿಕ್ ಒಂದು ಪಾಸ್ ಇದೆ ಅಲ್ವಾ ನಿಮ್ಮಲ್ಲಿ, ಇವಾಗ ಒಂದು ಕನ್ಫ್ಯೂಷನ್ಸ್ ನ ಕೊಡುವಂಥದ್ದು. ಈ ಪಾಸ್ ಒಳ್ಳೇದಿಕ್ಕೆ. ಯಾಕೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ, ಲವ್ ಪ್ರಾಬ್ಲಮ್ ಅಲ್ಲಿ ಕರ್ಮ ಇದೆ, ಯಾಕೆ ನೀವು ರಿಲೇಶನ್ಶಿಪ್ ಅಲ್ಲಿ ಕಂಫರ್ಟ್ ಆಗಿರೋಕ್ ಆಗ್ತಿಲ್ಲ, ಯಾಕೆ ನಿಮ್ಗೆ ಇಷ್ಟೊಂದು ಡಿಫಿಕಲ್ಟ್ಸ್, ಇಷ್ಟೊಂದು ಟಾಸ್ಕ್, ಇಷ್ಟೊಂದು ವರೀಸ್, ಇಷ್ಟೊಂದು ಹರ್ಟ್, ಇಷ್ಟೊಂದು ಪೇನ್ ಇದೆ ನಿಮ್ಮ ಲವ್ ಸ್ಟೋರಿಯಲ್ಲಿ, ಅಂದ್ರೆ
ಸ್ಪಿರಿಚುವಲ್ ಅಂತಾನು ಹೇಳ್ತೀವಿ ಈ ಕಾರ್ಡು. ಒಂದು ಸ್ಪಿರಿಚುವಲಿ ಅಂದ್ರೆ ಆಧ್ಯಾತ್ಮಿಕವಾಗಿ ಅಫ್ಕೋರ್ಸ್, ಓಕೆನಾ, ನಿಮ್ಮ ಕರ್ಮನ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ತೋರಿಸ್ತಿರುವ ಒಂದು ತೊಂದರೆ. ಓಕೆನಾ, ಇದನ್ನ ನೀವು ಕ್ಲೀನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏಸ್ ಆಫ್ ಕಪ್ಸ್, ಇಲ್ಲೇನಿದೆ ಸ್ವಾರ್ಡ್ಸ್ ಇದೆ, ಇಲ್ಲೇನಿದೆ ಕಪ್ಸ್ ಇದೆ. ಈ ಸ್ವಾರ್ಡ್ಸ್ ಮುಗಿದು ಕಪ್ಸ್ ಆಗುತ್ತೆ. ಇದು ಚುಚ್ಚೋದು, ಇದು ಎಮೋಷನ್ಸು. ಇದರಲ್ಲಿ ತುಂಬಾ ಸಂಗ್ರಹ ಮಾಡ್ಬೋದು ನಾವು. ವಾಟರ್, ಪ್ರೀತಿ, ಓಕೆನಾ, ಫ್ಲವರ್ಸ್, ಬಟರ್ಫ್ಲೈಸ್. ನಿಮ್ಗೆ ಎಷ್ಟು ಪ್ರೀತಿ ಬೇಕೋ ಅಷ್ಟನ್ನ ಇಲ್ಲಿ ಸಿಗುತ್ತೆ. ನಿಮ್ಗೆ ಯಾವಾಗ ಸಿಗುತ್ತೆ? ನೀವು ಈ ಕಾರ್ಮಿಕ್ನ ಬದಲಾಯಿಸ್ಕೊಳ್ಳೋದ್ರಿಂದ, ಸನ್ ಎನರ್ಜಿ, ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡ್ಕೊಳ್ಳೋದ್ರಿಂದ. ತುಂಬಾ ಜನ ಟ್ಯಾರೋಟ್ ರೀಡ್ ಮಾಡಿಸ್ಕೊಂಡು ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡ್ಕೊಳ್ಳಿ ಅಂದ್ರೆ ಏನು ಹಾಗಂದ್ರೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಿಮ್ಗೆ ಈಗ ಒಂದು ಮನಿಯಲ್ಲಿ ಪ್ರಾಬ್ಲಮ್ ಬಂದಿದೆ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬಂದಿದೆ, ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಬಂದಿದೆ. ಇದೊಂದು ಕರ್ಮ. ಹೌದು, ನೀವು ಕುಂಡಲಿ ನೋಡ್ಸ್ಕೊಳ್ಳಿ ಜಾತಕ, ಅದರಲ್ಲಿ ಆ ಪ್ರಾಬ್ಲಮ್ ಇರುತ್ತೆ. ಅದು ಕರ್ಮ ಇರೋದ್ರಿಂದ ಅದರಲ್ಲಿ ಆ ಪ್ರಾಬ್ಲಮ್ ಇರೋ ಗ್ರಹಸ್ಥಿತಿಗಳಲ್ಲಿ ನೀವು ಜನ್ಮ ತಾಳಿದ್ದೀರಾ. ಸೊ ಆ ಕರ್ಮನ ನೀವು ಕ್ಲೀನ್ ಮಾಡ್ಕೊಳ್ಳೋದೇ ದ ಹ್ಯಾಂಗಡ್ ಮ್ಯಾನ್ ಕಾರ್ಡ್ ಹೇಳ್ತಿದೆ. ಪಾಸ್. ನಿಮ್ಮ ಲವ್ ಸ್ಟೋರಿ ಬಿಟ್ಟು ಹೋಗ್ತಿಲ್ಲ ಅಂದ್ರೆ ಪಾಸ್ ಅಂದ್ರೆ ಲವ್ ಸ್ಟೋರಿ ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಬರ್ತಿಲ್ಲ ಅಲ್ವಾ? ಆ ರೀತಿ ನಿಮ್ಗೆ ಪ್ರೀತಿ ಬರುತ್ತೆ, ಬರೋದಿಲ್ಲ. ನಿಮ್ ಪ್ರೀತಿ ಅದು, ಆದ್ರೆ ಇದಲ್ಲ. ತುಂಬಾ ಕನ್ಫ್ಯೂಷನ್ಸ್ ಅಲ್ಲೂ ನೀವು ಸೈಲೆಂಟ್ ಆಗಿದ್ದೀರಾ. ಇವಾಗ ಬಿಟ್ರೆ ಬ್ರೇಕಪ್ ಬಿಟ್ಬಿಡೋದು, ಹೋದ್ರೆ ಅವ್ರ ಜೊತೆ ಹೋಗಿರ್ಬೇಕು. ಅವೆರಡು ಆಗ್ದಿರ ಇಲ್ಲಿ ತಟಸ್ಥವಾಗಿ ಸೈಲೆಂಟ್ ಆಗ್ಬಿಟ್ಟಿದೆ ನಿಮ್ಮ ಲವ್ ಸ್ಟೋರಿ ಅಂದ್ರೆ ನೀವು ಆ ಕರ್ಮನ ಅರ್ಥ ಮಾಡ್ಕೋಬೇಕು, ಆ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು. ಆ ಟಾಸ್ಕ್ ನಿಮ್ಮ ಸೋಲ್ ತಗೊಂಡ್ಬಂದಿರೋ ಟಾಸ್ಕ್. ರಿಲೇಶನ್ಶಿಪ್ ನ ಪ್ರಾಬ್ಲಮ್ ಅನ್ಬೇಡಿ, ಅದು ಟಾಸ್ಕ್. ನೀವು ಈ ಜನ್ಮದಲ್ಲಿ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತೀರಾ, ಓಕೆನಾ? ಹೋದ್ರೆ ಏನಾಗುತ್ತೆ, ನೆಕ್ಸ್ಟ್ ಜನ್ಮದಲ್ಲಾದ್ರೂ ನೀವು ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಸೊ ಈ ಪಾಸ್ ಅಂದ್ರೆ ಈ ಸ್ಟಾಪ್ ಮಾಡಿರೋಂಥದ್ದು, ಕಂಟಿನ್ಯೂ ಆಗ್ದಿರಾ, ಬ್ರೇಕ್ ಆಗ್ದಿರಾ, ಮುಗ್ದೋಗ್ದಿರಾ, ಸ್ಟಾರ್ಟ್ ಆಗ್ದಿರಾ ಅಲ್ವಾ, ಒಂಟಿ ಆಗ್ಬಿಟ್ಟಿದ್ದೀರಾ ಅಂದ್ರೆ ಅದು ಅಂತ ಇಂತ ಒಂಟಿ ಅಲ್ಲ. ತಲೆ ಕೆಳಗಾಗಿ ಕಾಲ್ ಮೇಲೆ ಆಗಿ ಒಂಟಿ ಆಗ್ಬಿಟ್ಟಿದ್ದೀರಾ, ಯಾವುದೇ ನಿರ್ಧಾರ ತಗೊಳಕ್ ಆಗ್ದಿರಾ. ಅಯ್ಯೋ ನನಗೆ ಯಾಕೆ ಇಷ್ಟು ಕಷ್ಟ, ದೇವರ ಮೇಲೆ ನಂಬಿಕೆನೆ ಹೋಗ್ಬಿಡ್ತಿದೆ ನಿಮ್ಗೆ. ಅದು ಯಾಕೆ ಬಂದಿದೆ ಅಂದ್ರೆ ನಿಮ್ ಕರ್ಮನ ನೀವು ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ. ನಾನು ಒಂದೊಂದಾಗಿ ಹೇಳ್ತೀನಿ, ನೀವು ಹೇಗೆ ಲವ್ ಕರ್ಮನ ತಗೊಂಡ್ಬಂದಿರ್ತೀರಾ ಅಂತ ಹೇಳೋದು ಮಾತ್ರ ಅಲ್ಲ, ಒಂದೊಂದಾಗಿ ಡೀಟೇಲಿ ನಿಮ್ಮಿಂದಾನೆ, ಒಳಗಿಂದಾನೆ, ನಿಮ್ಮ ಸೋಲಿಂದಾನೆ ಆ ಕರ್ಮನ ಕ್ಲೀನ್ ಮಾಡಿಸ್ತೀನಿ. ಓಕೆ, ನಿಮ್ಮ ಜನ್ಮಕ್ಕೆ ಮಾತ್ರ ಅಲ್ಲ, ಈ ಒಂದು ನೆಗೆಟಿವ್ ರಿಲೇಶನ್ಶಿಪ್ ಕರ್ಮ ಏನಿದೆ ಅದು ನಿಮ್ಮ ಯಾವುದೇ ಜನರೇಷನ್ ಅಲ್ಲಿ ಬರದೇ ಇರೋ ರೀತಿ ನಿಮ್ಮ ಸೋಲ್ಗೆ ಮುಂದೆ ಯಾವ ದೇಹ ತಗೊಂಡ್ರು ಅಂದ್ರೆ ನೆಕ್ಸ್ಟ್ ಬರ್ತ್ ನಿಮ್ದು ಇರುತ್ತಲ್ವಾ, ಈ ಏನಿದೆ ಜೀವನ ಮುಗ್ದೋಗ್ಬಿಟ್ಟು ಆವಾಗೂ ಆ ಕರ್ಮ ಇಲ್ಲದೆ ಇರೋ ರೀತಿ ಮಾಡೋ ಅಂಥದ್ದೇ ಹೀಲಿಂಗ್. ಓಕೆನಾ? ಇದು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಫ್ಕೋರ್ಸ್ ಅನ್ಕೊಳ್ಳಿ. ಸೊ ನಮ್ಗೆ ಓದೋಕ್ಕೆ ಬರೋದಿಲ್ಲ ಅಂತಾನು ಹೇಳ್ತಿದ್ದಾರೆ ಅಲ್ವಾ, ಅಂತವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ನಿಮ್ಮಲ್ಲಿ ಈಗ ಕ್ವಶನ್ಸ್ ಬಂದಿದೆ, ಅವ್ರು ಸಿಗ್ತಾರಾ, ಸಿಗಲ್ವಾ, ಬರ್ತಾರಾ, ಬರಲ್ವಾ ಅಲ್ವಾ? ಈ ಕ್ವಶನ್ಗೆ ಆನ್ಸರು ಈ ಜನ್ಮದಲ್ಲೇ ಹುಡುಕೊಂಡು ಅದನ್ನ ಒಂದು ಮುಕ್ತಾಯ ಮಾಡಬೇಡಿ. ಯಾಕಂದ್ರೆ ನೀವು ನೆಕ್ಸ್ಟ್ ಜನ್ಮದಲ್ಲೂ, ಓಕೆನಾ, ಈ ಏಜ್ಗೆ ಹತ್ರ ನೀವು ಇವಾಗ ಲವ್ ಪ್ರಾಬ್ಲಮ್ ಯಾವ ಏಜ್ಗೆ ಸ್ಟಾರ್ಟ್ ಆಯ್ತು ಆ ಏಜ್ ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವಾಗ ಓಕೆನಾ, ಮತ್ತೆ ಕ್ವಶನ್ಸ್ ಮಾಡ್ಕೊಳ್ಳೋ ಅಂಥದ್ದು, ಆನ್ಸರ್ ಹುಡ್ಕೋ ಅಂಥದ್ದು ಮಾಡ್ಬೇಕಾಗಿರುತ್ತೆ. ಓಕೆ, ಆ ರೀತಿ. ಅಂಡ್ ಅದೇ ಹೇಳ್ತಿರೋದು, ನಿಮ್ಗೆ ಇವಾಗ ಮುಂದೆ ಹೋಗ್ತಿಲ್ಲ, ಪ್ರೀತಿ ಹಿಂದೆ ಬರ್ತಿಲ್ಲ, ತಟಸ್ಥವಾಗಿ ನಿಂತು ಬಿಟ್ಟಿದ್ದೀರಾ ಅಂದ್ರೆ ಕಾರಣ ಅದನ್ನ ಹೀಲ್ ಮಾಡ್ಕೊಳ್ಳೋ ಹೀಲ್ ಮಾಡ್ಕೊಂಡು ಪ್ರೀತಿ ವಿಚಾರನ ಸರಿ ಮಾಡ್ಕೊಳ್ತಿರೋ, ಅಥವಾ ಓಕೆನಾ ನೋಯ್ಕೊಂಡು ನಿಮ್ಮ ಸೋಲ್ ನಿಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ ಟಾಸ್ಕ್ ಸರಿಯಾಗಿ ನೀವು ಕಂಪ್ಲೀಟ್ ಮಾಡ್ತಿಲ್ಲ ಅಂದ್ರೆ. ಹಾರ್ಟ್ ಅಟ್ಯಾಕ್ ಬೇಡ ಬಿಡಿ ಅಂತ ವರ್ಡ್ಸ್ ಇಲ್ಲ. ಓಕೆ, ಸೊ ಏನಾದ್ರೂ ಒಂದು ಮಾಡುತ್ತೆ ಅದು. ನೀವು ಹೇಗೆ ಡ್ರೆಸ್ ಈಗ ಹರಿದೋಗಿದೆ ಅಥವಾ ಹಳೇದಾಗಿದೆ, ಕಲರ್ ಹೋಗ್ಬಿಟ್ಟಿದೆ, ಚಿಕ್ಕದಾಗ್ಬಿಟ್ಟಿದೆ ಅಂತ ಚೇಂಜ್ ಮಾಡ್ತಿರೋ ಹಾಗೆ ದೇಹನ ಕೂಡ ಸೋಲು, ಓಕೆನಾ, ಅದಕ್ಕೆ ಇಷ್ಟ ಆಗ್ದಿರಾ ಅದನ್ನ ನೀವು ನೋಯಿಸಿದ್ರೆ ಅದು ಬಿಟ್ಟು ಹೋಗ್ಬಿಡುತ್ತೆ. ಓಕೆನಾ? ಸೊ ಇದು ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಿರೋರು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ಇಷ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆನಾ? ಸೊ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ. ಓಕೆ, ಸೊ ಏಸ್ ಆಫ್ ಕಪ್ಸ್ ಅದೇ ನೋಡಿ, ಸ್ವಾರ್ಡ್ಸ್ ಬದಲು ಕಪ್ ಅನ್ನೋ ಎಮೋಷನ್ ಬರುವಂತದ್ದು. ಈ ಕಪ್ ವಾಟರ್ ಅಂದ್ರೆ ಎಮೋಷನ್ ಅಂತ ಹೇಳ್ತೀವಿ. ಬಿಕಾಸ್ ವಾಟರ್ಗೆ ನಾವು ತುಂಬಾ ಈಸಿಯಾಗಿ ಪಾಯ್ಸನ್ ಮಿಕ್ಸ್ ಮಾಡ್ಬೋದು, ಅಮೃತನ ಮಿಕ್ಸ್ ಮಾಡ್ಬೋದು. ಕಲರ್ಸ್ ಯಾವ ಕಲರ್ ಮಿಕ್ಸ್ ಮಾಡಿದ್ರೆ ಆ ಕಲರ್ ಆಗುತ್ತೆ ವಾಟರ್ ಅಲ್ವಾ? ಸೊ ನಿಮ್ಮ ಪ್ರೀತಿ ಇಲ್ಲಿ ಏನಾಗುತ್ತೆ, ವಿನ್ ಆಗುತ್ತೆ. ನೀವು ಸ್ಪಿರಿಚುಯಲಿ ನಿಮ್ಮ ಲವ್ ರಿಲೇಶನ್ಶಿಪ್ ನ ಕ್ಲೀನ್ ಮಾಡ್ಕೊಂಡಾಗ, ಓಕೆನಾ, ಕಪ್ ಇಲ್ಲಿ ಕ್ಲೀನ್ ಆಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕೂಡ ಒಂದು ಸ್ಪಿರಿಚುವಲ್ ಸೈನ್ಸ್. ಒಂದು ಥಾಟ್ ಸಾಕು 10 ನೆಗೆಟಿವ್ ಮೈನಸ್ ಮಾಡ್ಬಿಡುತ್ತೆ. ಓಕೆ, ಪ್ಲಸ್ ಇದೆ ನೋಡಿ, ಪ್ಲಸ್ ಆಡ್ ಮಾಡ್ತಾ ಇದೆ ಬರ್ಡ್ ಇಲ್ಲಿ ಅಲ್ವಾ? ಈ ಕಪ್ಪಿಂದ ಎಮೋಷನ್ಸ್ ಏನಾಗ್ತಿದೆ, ವಾಟರ್ಗೆ ಹೋಗ್ತಿದೆ, ಯೂನಿವರ್ಸಲ್ ಎನರ್ಜಿ ಆಗ್ತಿದೆ ಇಲ್ಲಿ. ಓಕೆನಾ? ಅಂದ್ರೆ ನಿಮ್ಮ ಜನರೇಷನ್ ಅಲ್ಲೂ ಈ ರೀತಿ ಯಾವುದೋ ಒಂದು ಪ್ರಾಬ್ಲಮ್ ಬರೋದಿಲ್ಲ.
ಓಕೆ, ಅದನ್ನ ನೋಡ್ತಿದ್ದೀನಿ ನಾನು. ಎಲ್ಲರಿಗೂ ಹಾಕ್ಬೇಕು ಅಂತೇನಿಲ್ಲ, ಬಟ್ ಕೆಲವೊಂದು ಕೇಸಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಈಗ ಫಸ್ಟ್ ಒಂದು ಲವ್ ಸ್ಟೋರಿ, ಒಂದು ಮದುವೆ, ಆ ರೀತಿ ಅಲ್ದಿರಾ ಅವರ ಹಿಂದೆ ಅವ್ರ ಅಜ್ಜಿನೂ ಇದೇ ರೀತಿ ಮಾಡಿದ್ಲು. ಅಫ್ಕೋರ್ಸ್ ಅದು ಸೋಲ್ ಆ ಕರ್ಮನ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಬಂದು ಆ ರೀತಿ ಕನ್ಫ್ಯೂಷನ್ ಅಲ್ಲಿ ಬಿದ್ದಿರುತ್ತೆ. ಅದು ಸಮಾಜಕ್ಕೆ ವಿಚಿತ್ರವಾಗಿರುತ್ತೆ, ಬಟ್ ಸೋಲ್ಗೆ ಅಲ್ಲ, ಅವ್ರಿಗೆ ಅಲ್ಲ, ಅವರ ಪ್ರೀತಿಗೆ ಅಲ್ಲ ಅಲ್ವಾ. ಸೊ ಅವೆಲ್ಲ ಇಲ್ಲಿ ಕ್ಲೀನ್ ಆಗುತ್ತೆ. ಅಂದ್ರೆ ಅದು ಪ್ಯಾಟರ್ನ್ ಕಂಟಿನ್ಯೂ ಆಗೋದಿಲ್ಲ, ಬಿಕಾಸ್ ಎಲ್ಲ ಪ್ಯೂರಿಟಿ, ವಾಟರ್ ಪ್ಯೂರಿಟಿ ಆಗುತ್ತೆ ಇಲ್ಲಿ. ಎಮೋಷನ್ಸ್, ಇದು ಚಾಕು ಹೋಗಿ ಕಪ್ಪು ಬರುತ್ತೆ, ಗೋಲ್ಡನ್ ಕಪ್ಪು ಬರುತ್ತೆ. ನೀವು ಕಿರೀಟ ಏನು ಕಷ್ಟದಲ್ಲಿ ಕಿರೀಟನ ಏನ್ ನೋಡ್ತೀರಾ ಅಲ್ವಾ, ಕಪ್ಪೆ ಗೋಲ್ಡ್ ಕಲರ್ ಕಿರೀಟ ಆಗ್ಬಿಟ್ಟಿದೆ ಇಲ್ಲಿ. ಓಕೆ, ಸೊ 5 ಆಫ್ ಸ್ವಾರ್ಡ್ಸ್. ನೀವು ಶಾಂತಿನ ಬಯಸೋರು, ಒಳ್ಳೆ ಪ್ರೀತಿನ ಬಯಸೋರು ಅಲ್ವಾ, ಬಟ್ ಇಲ್ಲೇನಾಗಿದೆ, ಮೋಸ ಆಗ್ತಿದೆ ಅಲ್ವಾ. ಈ ಮೋಸನ ತಡ್ಕೊಳಕ್ ಆಗ್ದಿರಾ ನೋಯ್ಕೊಂಡು ಅಲ್ಲಿ ನಿಲ್ತ್ಕೊಂಡಿರೋಂಥದ್ದು. ಎಷ್ಟು ದಿನ ಹಾಗೆ ಹೇಳ್ತೀರಾ. ರಿವರ್ಸ್ ಬಂದಿದೆ. ಈ ಪಾಸಿಟಿವಿಟಿಯಿಂದ ಇರೋದ್ರಿಂದ ನಿಮ್ಗೆ ಮೋಸ ಮಾಡೋರು ಸಹ ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ. ನಿಮ್ಗೆ ಹರ್ಟ್ ಮಾಡೋರು, ನಿಮ್ಗೆ ತೊಂದರೆ ಕೊಡೋರು ತಾನಾಗೆ ದೂರ ಹೋಗ್ಬಿಡ್ತಾರೆ. ಕಪ್ ಸಿಕ್ತಿದೆ ಅಲ್ವಾ ನಿಮ್ಗೆ. ಓಕೆನಾ, ನಿಮ್ಗೆ ಎಲ್ಲಾರ್ಗು ಒಂದು ಇದು ಬರುತ್ತೆ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ. SLC ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅದು ನಿಮ್ಮ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಅಲ್ವಾ. ನೀವು ಎಂತ ಒಂದು ಪೇರೆಂಟ್ಸ್, ಒಂದು ಕುಟುಂಬದಲ್ಲಿ ಬರ್ತ್ ಆಗಿದ್ರು ನೀವು, ಓಕೆನಾ, ಮದುವೆ ಆಗೋವಾಗ ಒಂದು ಫುಲ್ ಒಂದು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಹುಡುಗನ ಮದುವೆ ಆಗಿದ್ದೀರಾ ಅಂದ್ರೆ ಅದು ನಿಮ್ಮ ಟರ್ನಿಂಗ್ ಪಾಯಿಂಟ್. ಅಥವಾ ದುಡ್ಡಿರೋ ಹುಡುಗಿನ ಮದುವೆ ಆಗಿದ್ದೀರಾ ಅಂದ್ರೆ ಅದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ. ಈ ಕಾರ್ಡ್ಸ್ ಅಲ್ಲಿ ಟರ್ನಿಂಗ್ ಪಾಯಿಂಟು ಏನು, ಎಸ್ ನೋನ ಮಧ್ಯೆ ಬರ್ತಾರ ಬರಲ್ವಾ ಅನ್ನೋ ಮಧ್ಯೆ ಇರುವಂತಹ ಒಂದು ಸೈಲೆನ್ಸ್. ಆ ನಿರ್ಧಾರನೇ ಡಿಸೈಡ್ ಮಾಡುತ್ತೆ ನಿಮ್ಮ ಕರ್ಮ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ. ಓಕೆನಾ, ಕರ್ಮ ಅಂದ್ರೆ ಬ್ಯಾಡ್ ಅಂತಾನೆ ಅನ್ಕೋಬೇಡಿ, ಗುಡ್ ಕರ್ಮನೂ ಇರುತ್ತೆ. ಓಕೆನಾ, ನೀವು ಸೈಲೆಂಟ್ ಆದಾಗ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಆ ಕರ್ಮನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದನ್ನ ಅದನ್ನ ಹುಡುಕಿದಾಗ, ಅದನ್ನ ಗೊತ್ತಾದಾಗ, ಓಕೆನಾ. ಸೊ ನಿಮ್ಗೆ ಹರ್ಟ್ ಮಾಡೋರು ಹರ್ಟ್ ಮಾಡೋದಿಲ್ಲ, ನಿಮ್ಮ ಪ್ರೀತಿಯಲ್ಲಿ ನಿಮ್ಗೆ ಮೋಸ ಮಾಡೋರು ಮೋಸ ಮಾಡೋದಿಲ್ಲ, ತಾನಾಗೆ ಆಟೋಮೆಟಿಕಲಿ ದೂರ ಆಗ್ಬಿಡುತ್ತೆ. ಬಿಕಾಸ್ ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ ಇಲ್ಲಿ, ಯೂನಿವರ್ಸ್ ಕೈಗೆ ಬಂದ್ಬಿಡುತ್ತೆ. ನೀವು ಯೂನಿವರ್ಸ್ ಅಲ್ಲಿ ಅದಲ್ಲ. ಓಕೆನಾ, ಯೂನಿವರ್ಸ್ ನಿಮ್ ಕೈಗೆ ಬಂದ್ಬಿಡುತ್ತೆ ಇಲ್ಲಿ. ಓಕೆನಾ, ಸೊ ಕನ್ಫ್ಯೂಷನ್ಸ್ ನಂತರ ಕ್ಲಾರಿಟಿ ಬರುತ್ತೆ. ಓಕೆನಾ, ಪೀಸ್ಫುಲ್. ಆ ಸಮುದ್ರನ ನೋಡ್ತಾ ಇದ್ದಾರೆ ಅಂದ್ರೆ ಶಾಂತಿನ ಬಯಸ್ತಿದ್ದಾರೆ ಅವರು. ಗ್ರೀನರಿ ಇದೆ ಇಲ್ಲಿ, ಬಾಲ್ಕನಿಯಲ್ಲಿ ನಿಂತಿದ್ದಾರೆ ಅಲ್ವಾ. ದೃಢವಾಗಿ ಇದೆ ಅವರ ಸಂಕಲ್ಪ. ಇಲ್ಲಿ 2 ವಾಂಡ್ಸ್ ಇದೆ, ಒಂದು ಕೆಳಗೆ ಇದೆ, ಒಂದು ಮೇಲೆ ಇದೆ. ಹಿಂದೆ ಇರುವಂತಹ ವಾಂಡ್ ನ ನೋಡ್ತಿಲ್ಲ, ಮುಂದೆ ಏನಾಗ್ಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಓಕೆನಾ, ಇದು ಅದೇ ಸೇಮ್ ಕಾರ್ಡ್ಸ್. ಬೇಡವಾ ಬೇಕಾ ಅಂತ ಥಿಂಕ್ ಮಾಡುವಂಥದ್ದು. ಯೂನಿವರ್ಸ್ ನ ತಗೊಂಡು ಪಾಸಿಟಿವ್ ಥಿಂಕ್ ಮಾಡುವಂಥದ್ದು. ದ ವರ್ಲ್ಡ್ ಕಾರ್ಡ್ ಬಂದಿದೆ, ಗ್ರೀನ್ ಪ್ರೊಟೆಕ್ಷನ್. ರೆಡ್ ಕಲರ್ ಇಂದ ಇಲ್ಲಿ ಲಾಕ್ ಮಾಡಿದ್ದಾರೆ ಗ್ರೀನ್ ನ. ಪ್ರೀತಿ ಹೊರಗಡೆ ಹೋಗ್ಬಾರ್ದು, ಪ್ರೀತಿ ಎನರ್ಜಿ, ನಿಮ್ಮ ಪ್ರೀತಿ, ಲವ್, ಗುಡ್ ಕರ್ಮ ಹೊರಗಡೆ ಹೋಗ್ದಿರಾ ನೀವೇ ಲಾಕ್ ಮಾಡ್ಕೊಳ್ತೀರಾ. ಓಕೆ, ಫ್ಲೈ ಮಾಡ್ತಿದೆ ಇದು ಪ್ರೀತಿ, ಸೋಲ್ ಪ್ರತಿಯೊಂದರಲ್ಲೂ ಫ್ಲೈ ಮಾಡ್ತಿದೆ. ಹೊರಗಡೆ ಹೋಯ್ತು ನಿಮ್ ಪ್ರೀತಿ ಅಂದ್ರೆ ವ್ಯಕ್ತಿಗಳಿರ್ತಾರೆ, ನಿಮ್ಮ ಪ್ರೀತಿನ ತಗೊಂಡು ಹೋಗುವಂತವ್ರು, ಪಕ್ಷಿಗಳಿದೆ, ಲಯನ್ ಇದೆ, ಕೆಲವೊಂದು ಅನಿಮಲ್ಸ್ ಇದಾವೆ, ಎಲ್ಲ ಕ್ಯಾಚ್ ಮಾಡ್ಕೊಂಡ್ಬಿಡ್ತವೆ. ಓಕೆನಾ, ಬಟ್ ನೀವು ಸುಂದರವಾಗಿ ಲಾಕ್ ಮಾಡ್ಕೊಳ್ತೀರಾ. ನಿಮ್ಮ ಲವ್ ಕರ್ಮ ನಿಮ್ಮ ವಂಶಸ್ಥರಿಗೆ ಸ್ಪ್ರೆಡ್ ಆಗದೆ ಇರೋ ರೀತಿ. ಓಕೆನಾ, ನಿಮ್ಮ ಲವ್ ಕರ್ಮ ನಿಮ್ಮಿಂದ ಮತ್ತೆ ಯಾವುದೇ ಒಂದು ನೆಗೆಟಿವಿಟಿ ನಿಮ್ಮ ಪ್ರೀತಿಗೆ ಬರ್ದೇ ಇರೋ ರೀತಿ ನೀವೇ ಇಲ್ಲಿ ಲಾಕ್ ಮಾಡ್ಕೊಳ್ತೀರಾ. ಅದನ್ನ ನಾನು ನೋಡ್ತಿದ್ದೀನಿ ಇಲ್ಲಿ. ಓಕೆನಾ, ಸೊ ಇನ್ನೊಂದು 2 ಕಾರ್ಡ್ಸ್ ನೋಡ್ತೀನಿ ನಾನು. ಓಕೆ, ಸೊ ಇದು ತುಂಬಾ ಪವರ್ಫುಲ್ ಮೆಸೇಜ್ ಆಗಿರುತ್ತೆ ಏಂಜಲ್ಸ್, ನೀವು ಅವ್ರಿಗೆ ಕೊಡುವಂತಹ ಗೈಡೆನ್ಸ್. ಓಕೆ, ದೇ ಆರ್ ಸ್ಟಿಲ್ ವಾಚಿಂಗ್ ವಿಡಿಯೋ ಅಲ್ವಾ, ಅದಕ್ಕೆ. ಓಕೆ ಓಕೆ, ಜಸ್ಟಿಸ್, 2 ಆಫ್ ಪೆಂಟಿಕಲ್ಸ್ ಅಂಡ್ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೋರ್ಟ್ ಕೇಸ್ ಆಗ್ಲಿ, ಈ ವಿಚಾರದ ಸಮಾಜ ನಿರ್ಣಯ ಮಾತುಕತೆಗಳಾಗ್ಲಿ, ಗಾಸಿಪ್ ಆಗ್ಲಿ, ಓಕೆನಾ, ನಿಮ್ದೇ ವಿನ್ನಿಂಗ್. ಓಕೆ, ಸೊ ನಾನು ಬ್ರಾಸ್ಲೆಟ್ಸ್ ಕೊಡ್ತೀನಿ. ಕೋರ್ಟ್ ಕೇಸ್ ಏನಾದ್ರು ಇದೆ ಅಂದ್ರೆ ಕೋರ್ಟ್ ರಿಲೇಟೆಡ್ ಕೆಲವೊಂದು ಮಿಕ್ಸ್ಡ್ ಸ್ಟೋನ್ಸ್. ಓಕೆ, ಒರಿಜಿನಲ್ ಕ್ರಿಸ್ಟಲ್ ಪ್ಯೂರ್, ಓಕೆ, ಸರ್ಟಿಫೈಡ್ ಆಗಿರುತ್ತೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕಾರ್ಡ್ ಇರುತ್ತೆ ಅದರಲ್ಲಿ. ಓಕೆನಾ, ಸೊ ಅದರ ಒಂದು ಯೂಸ್ ಮಾಡೋದ್ರಿಂದ ನಿಮ್ಗೆ ಕೋರ್ಟ್ ಕೇಸಲ್ಲಿ ನಿಮ್ಗೆ ಗೆಲುವು ಅನ್ನೋದು ಸಿಗುತ್ತೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಂದ್ರೆ ಬ್ರಾಸ್ಲೈಟ್ ಅಂತ ಓಕೆ, ಅದೊಂದು ಎನರ್ಜಿನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ನಾಡಿಗೆ ಟಚ್ ಆಗ್ತಿರ್ತವಲ್ವಾ ಅದರಿಂದ. ಓಕೆ, ಸೊ ಹಾಗೆ ಯೂನಿವರ್ಸ್ ಟ್ಯಾರೋಟ್ಸ್ ಹೇಳೋ ಪ್ರಕಾರ ನಿಮ್ಮ ಪ್ರೀತಿಯಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆದ್ರೂ ಸಮಾನತೆ ಅನ್ನೋದು ಸಿಗುತ್ತೆ. ನಿಮ್ಮ ಪ್ರೀತಿ ನಿಮ್ಗೆ ಗೆಲ್ಲುತ್ತೆ. ನಿಮ್ಮ ಪ್ರೀತಿ ಕೋರ್ಟ್ ಕೇಸ್ ಹೋಗ್ಬೋದು, ಹೋಗದೆ ಇರ್ಬೋದು. ಕೋರ್ಟ್ ಅಂತಾನೆ ಹೇಳ್ಕೊಬೇಡಿ, ಕೋರ್ಟ್ ಆಗಿರ್ಬೋದು, ಕೋರ್ಟ್ ಅಂತಾನೆ ಹೇಳ್ಕೊಬೇಡಿ. ನಿಮ್ ದೊಡ್ಡವರು, ನಿಮ್ಮ ಫ್ಯಾಮಿಲಿ ಅವರು
ಜಡ್ಜ್ ಮಾಡೋಕೆ ಬರೋರೆಲ್ಲರೂ ಇಲ್ಲಿ ಕೋರ್ಟ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು, ನಿರ್ಧಾರ ಮಾಡುವಂತದ್ದು. ಅಥವಾ ನಿಮ್ಮ ಪಾರ್ಟ್ನರೇ ನಿರ್ಧಾರ ಮಾಡ್ಕೋಬಹುದು ನಿಮ್ ಜೊತೆ ಇರ್ಬೇಕಾ ಬೇಡವಾ ಅನ್ನೋ ಒಂದು ಇಲ್ಲಿ ಸಮಾನತೆನ, ಅಲ್ವಾ? ಅದು ನಿಮ್ ಕಡೆಗೆ ಬರುತ್ತೆ. 2 ಆಫ್ ಪೆಂಟಿಕಲ್ಸ್, ಕನ್ಫ್ಯೂಷನ್ಸ್ ಹೋಗುತ್ತೆ ಇಲ್ಲಿ, ಬ್ಯಾಲೆನ್ಸ್ ಮಾಡುವಂತದ್ದು, ನೋವು ಸುಖ ದುಃಖಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕನ್ಫ್ಯೂಷನ್ಸ್ ಹೋಗುತ್ತೆ. ರಿವರ್ಸ್ ಬಂದಿದೆ ಇಲ್ಲಿ, ಓಕೆನಾ? 2 ಮಂತ್ಸ್ ಆಗ್ಬೋದು ಈ ಕನ್ಫ್ಯೂಷನ್ಸ್ ನಿಧಾನವಾಗಿ ಕ್ಲಿಯರ್ ಆಗೋದಿಕ್ಕೆ. ನೀವೊಬ್ಬ ಜೋಕರ್ ಆಗ್ಬಿಟ್ಟಿದ್ದೀರಾ, ನೀವು ಬ್ಯಾಲೆನ್ಸ್ ಮಾಡೋಕ್ ಆಗ್ದಿರಾ ನಿಮ್ಮ ಎಮೋಷನ್ಸ್ನ, ಅಲ್ವಾ? ಹೋಗುತ್ತೆ, ಕನ್ಫ್ಯೂಷನ್ಸ್ ಹೋಗುತ್ತೆ ಇಲ್ಲಿ. ಸೊ ಇಲ್ಲಿ ಈ ವ್ಯಕ್ತಿ ತುಂಬಾ ಕಷ್ಟಪಟ್ಟು, ಓಕೆನಾ, ಕೆತ್ತನೆ ಮಾಡ್ಕೊಂಡು ತನ್ನ ಜೀವನನ ತಾನೇ ರೂಪಿಸ್ಕೊಳ್ಳೋ ಅಂಥದ್ದು. ಓಕೆ, ಅದು ಯಾವ ಯಾವ ರೀತಿ ಡಿಸೈನ್ ಆಗಬೇಕು, ಯಾವ ಶೇಪಲ್ಲಿ ಇರಬೇಕು, ಪ್ರತಿಯೊಂದು ತನ್ನ ನೋವುಗಳನ್ನೆಲ್ಲ ಅಲ್ಲಿ ಒಡೆದು ಆ ಎಮೋಷನ್ ಟ್ಯಾಪ್ ಮಾಡಿ ರಿಲೀಸ್ ಮಾಡಿ ಒಂದು ಬ್ಯೂಟಿಫುಲ್ ಪೆಂಟಿಕಲ್ಸ್ನ ಇಲ್ಲಿ ನಿರ್ಮಾಣ ಮಾಡ್ತಿದ್ದಾನೆ. ಸೊ ನೀವು ಅಷ್ಟೇ, ಓಕೆ? ಸೊ ಲಾಜಿಕಲ್ ಆಗಿ ಫೀಲ್ ಆಗಿ ನೋವು ಪಡೋದಕ್ಕಿಂತ ಈ ರೀತಿ ಒಂದು ಅಂದ್ರೆ ಟ್ರೈ ಮಾಡಿ ಅದನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಇದು ರಿವರ್ಸ್ ಬಂದಿದೆ ಅಂದ್ರೆ ಆ ಪ್ರಯತ್ನ ನಿಮ್ಮಲ್ಲಿ ಕಡಿಮೆ ಇದೆ. ಓಕೆ, ಸೊ ಎಲ್ಲ ಹೊರಗಡೆಯಿಂದ ಯೋಚನೆ ಮಾಡಬೇಡಿ, ನಿಮ್ಮ ಪ್ರೀತಿ ಎನರ್ಜಿ ನಿಮ್ಮ ಒಳಗಡೆ ಇರುತ್ತೆ. ಓಕೆನಾ? ಸೊ ಇಲ್ಲಿ ಪ್ರಯತ್ನಗಳು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪ್ರೀತಿನ ಸೇವ್ ಮಾಡ್ಕೊಳ್ಳೋದ್ರಲ್ಲಿ ಈ ವ್ಯಕ್ತಿ ಎಷ್ಟು ಕಷ್ಟಪಟ್ಟಿರ್ಬೇಡ, ಇಷ್ಟು ಪೆಂಟಿಕಲ್ಸ್ ನಿರ್ಮಾಣ ಮಾಡೋದಕ್ಕೆ. ಇಷ್ಟರಲ್ಲಿ ಒಂದನ್ನಾದ್ರೂ ಕಷ್ಟಪಡ್ತಿದ್ದೀರಾ ನೀವು ನಿಮ್ಮ ಪ್ರೀತಿನ ಸೇವ್ ಮಾಡ್ಕೊಳ್ಳೋದಿಕ್ಕೆ? ಹೇಳಿ. ಆ ಡ್ರೆಸ್ ಎಲ್ಲ ಕೆಟ್ಟೋಗಿದೆ ಇಲ್ಲಿ, ಅಷ್ಟು ಕಷ್ಟಪಡ್ತಿದ್ದಾನೆ ಆ ವ್ಯಕ್ತಿ, ಅಲ್ವಾ? ಸೊ ಊಟ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲಿ ಎಷ್ಟು ಕಷ್ಟಪಟ್ಟು ಅಷ್ಟೊಂದು ಪೆಂಟಿಕಲ್ಸ್ನ ರೆಡಿ ಮಾಡಿದ್ದಾನೆ, ಅಲ್ವಾ? ಅಷ್ಟು ಕಷ್ಟಪಟ್ಟಿರೋದ್ರಲ್ಲಿ ನೀವು 1% ನಿಮ್ಮ ಪ್ರೀತಿಗೋಸ್ಕರ ಯಾವ ಎಫೆಕ್ಟ್ ಹಾಕ್ತಿದ್ದೀರಾ? ಅಳೋದ್ ಬಿಟ್ಬಿಡಿ, ದೇವ್ರನ್ನ ಬಯೋದ್ ಬಿಟ್ಬಿಡಿ, ಕಂಪ್ಲೇಂಟ್ಸ್ ಮಾಡೋದ್ ಬಿಟ್ಬಿಡಿ. ಓಕೆನಾ? ನಿಮ್ಮ ಹತ್ರ ಇರೋ ಒಂದು ಪ್ರೀತಿನ ಬೈದಾಡ್ಕೊಂಡು ಬೇರೆ ಒಂದು ಪ್ರೀತಿನ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ನೀವು? ಸೊ ಆ ಪ್ರೀತಿ ನಿಮ್ಗೆ ಬರೋದಿಕ್ಕೆ ನೀವು ಎಷ್ಟು ಒಂದು ಪಾಸಿಟಿವ್ ಹೇಳಿದ್ದೀನಲ್ವಾ, ಎಲ್ಲಿದೆ ಅದು ಪಾಸಿಟಿವ್ ಥಾಟ್ನ ಹಾಕ್ತಿದ್ದೀರಾ. ಜಸ್ಟ್ ನೀವೇನು ಯುದ್ಧಗಳು ಮಾಡಬೇಕಾಗಿಲ್ಲ ಅಲ್ವಾ, ಕ್ರೈಮ್ ಮಾಡಬೇಕಾಗಿಲ್ಲ. ಪಾಸಿಟಿವ್ ಥಿಂಕಿಂಗ್ ಒಂದು ಮಾಡಿದ್ರೆ ಸಾಕು, ಏನಾಗುತ್ತೆ, ನಿಮ್ಗೆ ಕಾರ್ಮಿಕಲ್ಲಿ ಸಮಾನತೆ, ನಿಮ್ಮ ಲವ್ ಸಮಾನತೆ ಸಿಗುತ್ತೆ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ ಇದೊಂದು ಟೈಮ್ಲೆಸ್ ರೀಡಿಂಗ್, ನೀವೆಲ್ಲ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಎಲ್ಲರ ಎನರ್ಜಿಗೂ ಇದು ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಓಕೆ. ಸೊ ನೆಕ್ಸ್ಟ್ ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಒಂದು ಬರುತ್ತೆ ಕಾಳಿಮಾ ಒರಾಕಲ್ ಇಂದ. ಓಕೆನಾ? ಬೇಗ ಬೇಗ ಎಲ್ಲರೂ ನಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ರೀಡಿಂಗ್ ಬರಬೇಕು ಅಂತ ಇವಾಗಲೇ ಓಕೆನಾ ಒಂದು ವಿಶ್ನ ಕೊಡಿ ಯೂನಿವರ್ಸ್ಗೆ. ಓಕೆ, ನಾನು ರೆಕಾರ್ಡ್ ಮಾಡಿದ್ಮೇಲೆ ಅಪ್ಲೋಡ್ ಆಗುತ್ತೆ, ಅದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ನೀವು ಇವಾಗಲೇ ಪ್ರೇ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಆಗಿ ನಿಮಗೆ ಎನರ್ಜಿ ಕನೆಕ್ಟ್ ಆಗುತ್ತೆ. ಎಸ್, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ ಇಂಡಿವಿಜುವಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದ್ರೆ ವಾಟ್ಸಪ್ಪಲ್ಲಿ ಟ್ಯಾರೋಟ್ ರೀಡಿಂಗ್ ಬೇಕಾಗಿದೆ ಅಂತ ಮೆಸೇಜ್ ಹಾಕಿ. ಓಕೆನಾ? ಸೊ ನಾವು ಒಂದು 1/2 hour ಅಥವಾ ಒಂದು 20 minutes ವಾಟ್ಸಪ್ ಲೈವ್ ವಿಡಿಯೋ ಕಾಲಲ್ಲಿ ನಾನು ಕಾರ್ಡ್ಸ್ನ ತೆಗಿತಿರ್ತೀನಿ. ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ನ ನೋಡೋಣ. ಅಥವಾ ಇಲ್ಲ ವಾಟ್ಸಪ್ ವಿಡಿಯೋ ಕಾಲ್ ಬೇಡ, ನನಗೆ ನಾರ್ಮಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಾರ್ಮಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕಾರ್ಡ್ಸ್ ಫೋಟೋನ ಕಳಿಸ್ತೀನಿ. ನಿಮಗೆ ಎಲ್ಲ ಡೌಟ್ಸ್ನ ನೀವು ಒಂದು 1/2 hour ಅಲ್ಲಿ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಓಕೆ, ಸೊ ನಮ್ಮಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನುಸಾರ ಲಕ್ಕಿ ಮೊಬೈಲ್ ನಂಬರ್ಸ್ ಅವೈಲೇಬಲ್ ಇದೆ, ಹಾಗೆ ಕ್ರಿಸ್ಟಲ್ ಬ್ರಾಸ್ಲೈಟ್ಸ್ ಅವೈಲೇಬಲ್ ಇದೆ. ಓಕೆನಾ? ಸೊ ನಿಮ್ಮ ರಿಲೇಶನ್ಶಿಪ್ ಹೀಲ್ ಮಾಡ್ಕೋಬೇಕು ಈ ಜನ್ಮಕ್ಕೆ, ಈ ಕಾರ್ಮಿಕ್ ಲವ್ ಪ್ರಾಬ್ಲಮ್ ಸಾಕು ಅನ್ನೋರು, ಬದಲಾವಣೆ ಬೇಕು ಅನ್ನೋರು ಮ್ಯಾಜಿಕಲ್ ರಿಲೇಶನ್ಶಿಪ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. March 6 ಇಂದ ಇದು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.